ಏನು ಇಲ್ಲ ಗುರುಜಿ, ನನ್ಗೆ ಇಬ್ರು ಮಕ್ಳಿದಾರೆ. ಸ್ವಲ್ಪ ಧ್ವನಿ ಮಂಕಾಯಿತು. ನಮ್ ನನ್ಗೆ ಇಬ್ರು ಮಕ್ಳಿದಾರೆ. ಓಕೆ. ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ, ಬೆಂಗಳೂರ ನಿಮ್ಮದು? ಹಾ ಹೌದು ಗುರುಜಿ, ಬೆಂಗಳೂರು. ಓಕೆ, ಒಂಚೂರು ಹಿಂದೆಯಿಂದ ಹೇಳುವ. ಹ್ಮ್ ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು. ಓಕೆ. ನಮ್ಮಣ್ಣ ಇಬ್ರಿದ್ದಾರೆ, ನಾನೊಬ್ಳು. ಇಬ್ರು ಅಣ್ಣಂದಿರು, ನೀವು ತಂಗಿ, ಒಟ್ಟು 3 ಜನ. ಹೌದು ಗುರುಜಿ. ಹ್ಮ್ ತುಂಬಾ ಬಡಸ್ತಾನ ನಮ್ಗೆ. ಅವಾಗ ಹ್ಮ್ ಮದ್ವೆ ಮಾಡಕ್ಕೆ ದುಡ್ಡಿರ್ಲಿಲ್ಲ, ಮನೆ ಮಾರಿ ನನ್ಗೆ ಮದ್ವೆ ಮಾಡಿದ್ರು. ಮನೆ ಮಾರಿನ? ಹೌದು ಗುರುಜಿ. ಎಷ್ಟು ಮನೆ ಇದ್ದು? ಒಂದೇ ಮನೆ ಗುರುಜಿ, ಇರೋದಕ್ಕೆ ಒಂದ್ ಮನೆ ಇತ್ತು. ಮತ್ ಮಾರ್ಬಿಟ್ಟು ಅವರೆಲ್ಲಿ ಹೋದ್ರು? ಅವರು ಬಾಡಿಗೆ ಮನೇಲಿ ಇದಾರೆ. ಸೊ ನಿಮಗೆ ಮದುವೆ ಮಾಡ್ಲಿಕ್ಕೆ ಮನೆ ಮಾರಿದ್ರು? ಹೌದು ಗುರುಜಿ. ನಿಮ್ಮ ಅಣ್ಣಂದಿರು ಮಾಡಿದ ನಿರ್ಧಾರವೋ ಅಥವಾ ಅದು ನಿಮ್ಮ ತಾಯಿ ತಂದೆ ಮಾಡಿದ ನಿರ್ಧಾರವೋ? ನಮ್ ತಂದೆ ತುಂಬಾ ಕುಡಿತಾರೆ ಗುರುಜಿ, ತುಂಬಾ ಅಂದ್ರೆ ತುಂಬಾ ಕುಡಿತಾರೆ. ಮನೆ ಜವಾಬ್ದಾರಿ ಇಲ್ಲ. ನಮ್ಮ ನಮ್ಮ ತಂದೆ ನೋಡಿ ನಮ್ಮ ಅಣ್ಣನು ಜೊತೆ ಸೇರಿ ಕುಡ್ಕೊಂಡು, ಅವರು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಗೊತ್ತಿಲ್ಲ, ಯಾರಾದ್ರೂ ಹೊಡೆದಾಕಿದಾರೋ ಗೊತ್ತಿಲ್ಲ. ನಮ್ಮನ್ನ ತೀರ್ಕೊಂಡ್ಬಿಟ್ರು ಒಂದ್ 4 ವರ್ಷ ಹಿಂದೆ. ಅಣ್ಣನ? ಅದ್ ನಮ್ ದೊಡ್ಡಣ್ಣ. ಹೊಡೆದ ಹಾಕುವಂಥದ್ದು ಏನ್ ಆತರ ಯಾಕೆ ಅನಿಸ್ತು ನಿಮಗೆ? ಹೌದು ಗುರುಜಿ, ಅವರು ಜೊತೆಗಳಲ್ಲಿ ಸೇರೋದು. ನಮ್ಮಪ್ಪ ಕುಡುಕರು, ಅವರು ಜವಾಬ್ದಾರಿ ಇಲ್ಲ. ನಮ್ಮಪ್ಪ ನೋಡಿ ಈ ತರ ಇದಾರೆ, ನನ್ಗೂ ಕೇಳೋರಿಲ್ಲ ಮಾಡೋರಿಲ್ಲ ಅಂತ ನಮ್ಮಣ್ಣ. ಬಟ್ ಯಾವ್ದೋ ಶತ್ರುತ್ವ ಇತ್ತ ಅವ್ರಿಗೆ? ಇತ್ತು ಏನೋ, ಅದು ಗೊತ್ತಿಲ್ಲ ಗುರುಜಿ. ಹಂಗ ಹೇಳ್ತಾರೆ, ಜೊತೆಗಳಲ್ಲಿ ಕಿತ್ಲಾಡೋದು, ಅವಾಗವಾಗ ಸುಮ್ನೆ ಜಗಳ ಮಾಡ್ತಿದ್ರು, ಕುಡಿತಿದ್ರು ಅಂತಾರೆ. ಅದು ಕ್ಲಿಯರ್ ಆಗಿ ಗೊತ್ತಿಲ್ಲ ಗುರುಜಿ ನನ್ಗೆ. ಓಕೆ, 4 ವರ್ಷದ ಹಿಂದೆ ಅಂದ್ರೆ ನಿಮ್ ಮದುವೆ ಆದ್ಮೇಲೆ ತೀರ್ಕೊಂಡಿದ್ದ? ಹೌದು ಗುರುಜಿ, ಅವ್ರಿಗೂ ಮದ್ವೆ ಆಗಿ 2 ಮಕ್ಳಿದ್ದಾರೆ. ಅಯ್ಯೋ, ಹೌದಾ? ಹೌದು ಗುರುಜಿ. ಅವ್ರ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡ್ಬಂದು, ಅವರು ಬೆಂಗಳೂರಲ್ಲೇ ಇರೋದು. ನಮ್ದು ಬೆಂಗಳೂರಿಂದ ಈ ಕಡೆ ಸ್ವಲ್ಪ ದೂರ ಇದೆ. ಆಯ್ತು, ಏನು ಓದಿದ್ದೀರಿ ನೀವು? ನಾನು 10th ಓದಿದ್ದೀನಿ ಗುರುಜಿ. ನನಗೂ ಮದುವೆ ಆಗಿ ಮಕ್ಳು ಆದ್ರು. ತಂದೆ ತಾಯಿ ಮನೆ ಮಾರಿ, ಸಾರಿ, ಅಣ್ಣ ಅಥವಾ ತಾಯಿ ಎಲ್ಲ ಮನೆ ಮಾರಿ ಮದುವೆ ಮಾಡಿದ್ರು? ಹೌದು ಗುರುಜಿ. ನನ್ಗೆ 2ನೇ ಅಣ್ಣನ್ಗೆ ಮದ್ವೆ ಇಲ್ಲ, ಹುಡುಗಿ ಯಾರು ಕೊಟ್ಟಿಲ್ಲ, ಮನೆ ಇಲ್ಲ, ಮಠ ಇಲ್ಲ ಅನ್ಬಿಟ್ಟು. ನಿಮ್ಮ 2ನೇ ಅಣ್ಣಂಗೆ ಎಷ್ಟು ವಯಸ್ಸು? ನಮ್ಮ ಅಣ್ಣ ಇವಾಗ 42 ಆಗಿರುತ್ತೆ ಗುರುಜಿ. 42? ಹೌದು ಸರ್ ಗುರುಜಿ, 2ನೇ ಅಣ್ಣನ್ಗೆ. ಓಕೆ, ಬಟ್ ಅವ್ರಿಗೆ 25, 26, 28, 30 ಅಲ್ಲಿಂದ ನೋಡೋಕ್ ಶುರು ಮಾಡ್ಲಿಲ್ವಾ ಹೆಣ್ಣ? ಅಲ್ಲಿಂದ ಸುಮ್ನೆ ಇದ್ಬಿಟ್ರು ಗುರುಜಿ. ನಮ್ಮ ಅಪ್ಪಂಗ್ ಜವಾಬ್ದಾರಿ ಇಲ್ಲ, ಮನೆ ಇಲ್ಲ. ನನ್ಗೆ ಮದ್ವೆ ಆದ್ಮೇಲೆ ಮಾಡೋಣ ಅಂತ ಸುಮ್ನೆ ಇದ್ರು. ನಮ್ ದೊಡ್ಡಣ್ಣಂಗೂ ಮದ್ವೆ ಆಯ್ತು. ನಿಮ್ ದೊಡ್ಡಣ್ಣಂಗ್ ಕೊಟ್ಟಿದ್ದಾರೆ ಮತ್ತೆ? ಕೊಟ್ಟಿದ್ದಾರೆ. ನಮ್ ತಾಯಿ ಇದಾರಲ್ಲ, ಅವ್ರ ಅಣ್ಣನ್ ಮಗಳಿಗೆ ಮಾಡ್ಕೊಂಡಿದ್ದಾರೆ. ಓಕೆ, ಒಳ ಸಂಬಂಧವೇ. ಬಟ್ ಈ ಅಣ್ಣನಿಗೆ ಈಗ ಬಹುಶಃ ಅವ್ರು ಹುಡ್ಕೋಕ್ ಶುರು ಮಾಡಿ 5 ವರ್ಷ ಆಯ್ತಾ? ಹುಡುಕ್ತಾನೆ ಇದ್ದಾರೆ ಗುರುಜಿ. ಬ್ರೋಕರ್ಗಳಿಗೆಲ್ಲ ಸುಮಾರು ದುಡ್ಡು ಕೊಟ್ಟಿದ್ದಾರೆ. ಅಲ್ಲ, ಶುರು ಮಾಡಿ 5 ವರ್ಷ ಆಯ್ತಾ? ಇನ್ನ ಜಾಸ್ತಿನೇ ಆಗಿರುತ್ತೆ ಗುರುಜಿ. ಈಗ ಸ್ವಂತ ಮನೆ ಇಲ್ಲ ಅಂದ್ರೆ ಯಾರು ಕೊಡ್ತಾರೆ ಅಂತ? ಹೌದು ಗುರುಜಿ. ಎಲ್ಲ ಕರೆಕ್ಟ್ ಆಗಿರೋರ್ಗೆ ಇವಾಗ ಹೆಣ್ ಕೊಡೋದ್ ಕಷ್ಟ ಆಗ್ಬಿಟ್ಟಿದೆ. ಪಾಪ, 42 ವರ್ಷ ಏನ ತಾಯಿ ಜೊತೆ ಇದ್ದಾರಾ? ತಂದೆ ತಾಯಿ ನೋಡ್ಕೋತಾರೆ ಗುರುಜಿ. ನಮ್ ತಂದೆ ತುಂಬಾ ಕುಡ್ಬಿಟ್ ಬಂದು ಅವನ ಮೇಲೆ ಜಗಳ ಮಾಡ್ತಾರೆ. ಆತ ಸ್ವಲ್ಪ ಸಾಧುನಾ? ಹೌದು ಗುರುಜಿ, ತುಂಬಾ ಒಳ್ಳೆಯವನು. ನಮ್ಮಪ್ಪ ಏನಂದ್ರು ಬೈಸ್ಕೋತಾನೆ, ಊಟ ಮಾಡ್ತಾನೆ, ಆಚೆ ಹೋಗ್ಬಿಡ್ತಾನೆ. ಇವರು ಬೈತಾ ಇರ್ತಾರೆ, ಜಗಳ ಮಾಡ್ತಾರೆ ಅಂತ. ಚೆನ್ನಾಗಿ ನೋಡ್ಕೋತಾನೆ ಗುರುಜಿ. ನಮ್ಮಪ್ಪ ನಮ್ಮಮ್ಮನ ನೋಡ್ಕೋತಾನೆ, ಬಾಡಿಗೆ ಕಟ್ತಾನೆ, ತಂದಾಕ್ತಾನೆ. ಒಳ್ಳೇದಾಗ್ಲಿ. ಅವ್ರಿಗೂ ಒಂದ್ ದಾರಿ ಮಾಡ್ತಾನೆ ಭಗವಂತ, ಯೋಚಿಸಬೇಡ. ಒಳ್ಳೇದಾಗ್ಲಿ. ನಿಮ್ದೇನ್ ಕತೆ? ನಂದು, ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು ಗುರುಜಿ. ನಮ್ದು ದೊಡ್ಡ ಕುಟುಂಬ. ಮದ್ವೆ ಮಾಡ್ಕೊಟ್ರು. ನಮ್ಮನೆಯವರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವಾಗ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ರು. ಆಮೇಲೆ ಅವ್ರಿಗೆ ಮೈಗೆ ಹುಷಾರು ಇರ್ತಾ ಇರ್ಲಿಲ್ಲ. ಹಾರ್ಟ್ ಅಟ್ಯಾಕ್ ತರ ಬಂದಿತ್ತು ಗುರುಜಿ ಅವಾಗ. ನಿಮಗೂ ನಿಮ್ಮ ಯಜಮಾನ್ರಿಗೂ ಎಷ್ಟು ವರ್ಷದ ಅಂತರ ಇತ್ತು? ಒಂದು 7-8 ವರ್ಷ ಇರುತ್ತೆ ಗುರುಜಿ. ಬಟ್ ಅವ್ರದ್ದು ಸ್ವಲ್ಪ ಚೆನ್ನಾಗಿರೋ ಕುಟುಂಬನೇ? ಹೌದು ಗುರುಜಿ. ಬಟ್ ಒಳ್ಳೆ ಕುಟುಂಬ, ಚೆನ್ನಾಗಿ ಇದ್ದಾರೆ. ಅಂದ್ರೆ ಹಣಕಾಸಲ್ಲೆಲ್ಲ ಚೆನ್ನಾಗಿದ್ರು? ಸ್ವಲ್ಪ ಚೆನ್ನಾಗಿದ್ದಾರೆ ಗುರುಜಿ. ಅಷ್ಟೊಂದಿಲ್ಲ, ಅಷ್ಟೊಂದು ಕಮ್ಮಿನೂ ಇಲ್ಲ, ಜಾಸ್ತಿನೂ ಇಲ್ಲ, ಒಂದ್ ಮೀಡಿಯಂ ಅಲ್ಲಿ ಇದ್ದಾರೆ.
ಸೊ ಒಂದು ತುಂಬು ಕುಟುಂಬವಾ? ಹೌದು ಗುರುಜಿ. ಯಾರ್ಯಾರಿದ್ರು ಆ ಕುಟುಂಬದಲ್ಲಿ? ನಮ್ಮ ಅತ್ತೆ ಮಾವ, ನಮ್ಮ ಅತ್ತೆಗೆ 12 ಜನ ಮಕ್ಳು ಗುರುಜಿ. ಆ, ಡಜನ್? ಹೌದು ಗುರುಜಿ. ನಿಮ್ ಗಂಡ ಎಷ್ಟನೇವರು? ಗಂಡ್ ಮಕ್ಳಲ್ಲಿ 3ನೇವರು ಗುರುಜಿ. ಒಟ್ಟಾರೆಯಲ್ಲಿ ಇವಾಗ 4 ಜನ ಇಲ್ಲ. 12 ಜನದಲ್ಲಿ 4 ಜನ ಇಲ್ಲ. ಹೌದು ಗುರುಜಿ. ಬಟ್ ನೀವು ಮದುವೆ ಆದ ಕಾಲದಲ್ಲಿ ಈ ಅಣ್ಣ ತಮ್ಮದಿರು ಇವರೆಲ್ಲ ಒಟ್ಟಿಗೆ ಇದ್ರು? ಅಂದ್ರೆ ಇಬ್ರು ಮದ್ವೆ ಆಗಿ ಬೇರೆ ಹೋಗಿದ್ರು, ಅವ್ರ ಅಣ್ಣಂದಿರಿಬ್ರು. ಆಮೇಲೆ ನಾವು ಮದ್ವೆ ಆಗಿ ಬಂದ್ಮೇಲೆ ನಾವು ಒಂದ್ 18 ವರ್ಷ ನಮ್ಮ ಅತ್ತೆ ಮಾವ ಜೊತೆಲಿ ಇದ್ವಿ. ನಮ್ಮ ಮೈದ್ನವ್ರಿದ್ರು, ಅವರು ಮದ್ವೆ ಆಗಿ ಬೇರೆ ಹೋದ್ರು. ಆಮೇಲೆ ನಾವು ಜೊತೆಲಿ ಒಂದ್ 18 ವರ್ಷ ಇದ್ವಿ ಗುರುಜಿ, ನಮ್ಮ ಅತ್ತೆ ಮಾವ, ನಮ್ ಮಕ್ಕಳು, ನಾವೆಲ್ಲ. ಆಗ್ಲಿ, ಸಂತೋಷ, ತುಂಬ ಕುಟುಂಬದಲ್ಲಿ ಬದುಕಿದ್ದೀಯಾ. ಬಟ್ ಇಲ್ಲೇನು ಹೃದಯದ ಸಮಸ್ಯೆ ಏನದು ಕತೆ? ಏನಂದ್ರೆ ನಮ್ಮ ಯಜಮಾನ್ಗೆ ಯಾವಾಗ ನೋಡು ಮೈಗೆ ಹುಷಾರಿರಲ್ಲ ಗುರುಜಿ ಅವಾಗ. ಆಮೇಲೆ ಈ ಗ್ಯಾಂಗ್ರಿಂಗ್, ಈ ಶುಗರ್ ಬಂತು. ಕುಡಿತಿದ್ರಾ? ಇಲ್ಲ ಗುರುಜಿ, ಒಂದು ಬೀಡಿ ಇಲ್ಲ, ಸಿಗರೇಟ್ ಇಲ್ಲ, ಏನೇನು ಬೇಡ ವಿಷಯ ಇಲ್ಲ ಗುರುಜಿ. ಮತ್ತೆ ಶುಗರ್ ಬಂತು ಗುರುಜಿ ಹಂಗೆ ಅವ್ರಿಗೆ. ಅವ್ರಿಗೇನೋ ಒಂದು ಚಿಕ್ಕ ವಿಷಯಕ್ಕೆ ಟೆನ್ಷನ್ ಆತರ ಆಗುತ್ತೆ ಗುರುಜಿ ಅವ್ರಿಗೆ. ತುಂಬಾ ಭಯ. ಭಯ, ಏನೋ ಒಂಥರ ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ. ನಾನ್ ನಿಭಾಯಿಸ್ತೀನ ಅಂತ ಏನೋ ಒಂಥರ ಅವ್ರಿಗೆ ಟೆನ್ಷನ್. ಅಂದ್ರೆ ಸಂಸಾರ ಆರಂಭವಾದ ಕಾಲದಿಂದಲೂ ಅಥವಾ ಇತ್ತೀಚೆಗೆ ಬಂದ ಸ್ಥಿತಿನ? ಅವ್ರಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಗುರುಜಿ. ನನ್ ಮಗಳು ಅವಾಗ ಒಂದು 3 ವರ್ಷ ಇದ್ಲು. ಇವಾಗ ನಮ್ಮ ಮಗಳಿಗೆ 15 ವರ್ಷ. ಆವಾಗಿಂದ ಹಾರ್ಟಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆದಾಗಿಂದ ಅವ್ರಿಗೆ ಮೈಗೆ ಹುಷಾರಿರ್ತಾ ಇರ್ಲಿಲ್ಲ ಗುರುಜಿ. ಒಂದಾದ್ರೆ ಒಂದು ಹಾರ್ಟ್ ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಾಗಿದ್ದ ಆಗ ಮಾತ್ರನಾ ಅಥವಾ ಮುಂಚೆನೂ ಅವ್ರಿಗಿಂತ ಮದುವೆ? ಇಲ್ಲ ಗುರುಜಿ, ಆವಾಗ ಮಾತ್ರ ಗೊತ್ತಾಗಿದ್ದು. ಇದ್ದಕ್ಕಿದ್ದಂಗೆ ನೈಟ್ ಅಂದ್ರೆ ಬೆಳಗಿನ ಜಾವ 4 ಗಂಟೆಯಲ್ಲಿ ನೋವು ಅಂತ ಇದಾಗಿತ್ತು. ಆಮೇಲೆ ನಾವು ಇದ್ದಕ್ಕಿದ್ದಂಗೆ ಹಂಗೆ ಜಯದೇವ ಕರ್ಕೊಂಡೋಗಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಅಲ್ಲೇ ಕ್ಲಿಯರ್ ಮಾಡಿಸಿ ಕರ್ಕೊಂಡ್ ಬಂದಿದ್ವಿ ಗುರುಜಿ. ಆವಾಗ ಸ್ವಲ್ಪ ಚೆನ್ನಾಗ್ ಆಗಿದ್ರು. ಗಾಡಿ ಎಲ್ಲ ಓಡಿಸ್ಬಾರ್ದು ಅಂತ ಹೇಳಿದ್ರು. ಅವರು ಅಂದ್ರೆ ಟ್ಯಾಕ್ಟರ್ಗೆ ಯಾರು ಜಾಸ್ತಿ ಹೇಳ್ತಿರ್ಲಿಲ್ಲ. ಇವಾಗೆಲ್ಲ ದೊಡ್ಡ ಗಾಡಿಗಳು ಬಂದ್ಬಿಟ್ಟಿದೆಯಲ್ಲ ಗುರುಜಿ, ಅದಕ್ಕೆ ಟ್ರ್ಯಾಕ್ಟರ್ ಓಡಿಸ್ತಿದ್ರ ಗಂಡ? ನಮ್ದು ಸ್ವಂತ ಇತ್ತು ಗುರುಜಿ, ಓಡಿಸ್ತಿದ್ರು. ಆಮೇಲೆ ಹಂಗೆ ಸ್ವಲ್ಪ ಒಂದಿನ ಇದ್ರೆ ಕೆಲ್ಸ, 2 ದಿನ ಇರಲ್ಲ ಆತರ ಮಾಡ್ಕೊಂಡು ಹೆಂಗೋ ಇದಾಗ್ತಿತ್ತು. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಜಿ. ಆಮೇಲೆ ಶುಗರ್ ಬಂತು, ಹಂಗಂಗೆ ಅವ್ರಿಗೆ ಯಾವಾಗ ನೋಡು ಸುಸ್ತು, ಅದು ಇದು ಅಂತ ಇದ್ರು. ಆಮೇಲೆ ಕಾಲ್ಗೆ ಗ್ಯಾಂಗ್ರೀನ್ ಆಯ್ತು 1 ವರ್ಷದ ಹಿಂದೆ. ಶುಗರ್ ಹೆಚ್ಚಾಗ್ತಾ ಗ್ಯಾಂಗ್ರೀನ್ ಆಯ್ತು? ಹೌದು ಗುರುಜಿ. ಅದು ಕಂಟ್ರೋಲ್ ಮಾಡೋ ವಿಚಾರದಲ್ಲಿ ಅವರು ಶಿಸ್ತಿನ ಜೀವನ ಮಾಡ್ತಿರ್ಲಿಲ್ವಾ? ಹೇಳಿದ್ರೆ ಅವರು ಏನೋ ಒಂಥರ ಚೆನ್ನಾಗಿ ಇರ್ಬೇಕು ಇರೋರ್ಗು ಅಂತ ಮೆಡಿಸಿನ್ ಸರಿಯಾಗಿ ತಗೊಳಲ್ಲ. ಜಾಲಿ ತರ. ಜಾಲಿ ತರ. ಆಮೇಲೆ ಏನಾದ್ರು ಒಂದ್ ಸ್ವಲ್ಪ ಮೈಗೆ ಹುಷಾರಿಲ್ಲ ಅಂದ್ರೆ, ಅಯ್ಯೋ ನಾನ್ ಚೆನ್ನಾಗಿರ್ಬೇಕಪ್ಪ, ನನ್ಗೆ ಹೆಲ್ತ್ ನೋಡ್ಕೋಬೇಕು ಅಂತ ಅವಾಗ ಮಾತ್ರ ಇರುತ್ತೆ ಅವ್ರಿಗೆ. ಆವಾಗ ಮತ್ತೆ ಒಂದ್ ಸ್ವಲ್ಪ ದಿನಕ್ಕೆ ಅಡ್ಮಿಟ್ 2 ಸರಿ ಮಾಡಿದ್ವಿ. ಮನೆ ಕರ್ಕೊಂಡ್ ಬಂದ್ವಿ ಗುರುಜಿ. ಆ ಮನೆಯಲ್ಲಿ ಯೋಚನೆ ಮಾಡ್ಕೊಂಡೇ ಇರ್ತಾ ಇದ್ರು. ಗಾಡಿ ಮಾರ್ಬಿಟ್ವಿ 2 ಲಕ್ಷಕ್ಕೆ. ಅದು ಟ್ರ್ಯಾಕ್ಟರ್ ಕೆಲ್ಸ ಇಲ್ಲ ಅಂತ ಮಾರ್ಬಿಟ್ವಿ. ಅದೇ ದುಡ್ಡೆತ್ತಿ ಕಾಲ್ಗೆ ಗ್ಯಾಂಗ್ರಿಂಗ್ ಆಗ್ಬಿಟ್ಟಿತ್ತಲ್ಲ, ಅದು ಆಪರೇಷನ್ ಮಾಡಿಸಿದ್ವಿ. 2 ಲಕ್ಷ ಆಯ್ತು ಗುರುಜಿ. ಮತ್ತೆ ಮನೆಯಲ್ಲಿ ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ನನ್ಗೂ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದೆ. ನಿಮಗ? ಹೌದು ಗುರುಜಿ. ಯಾವಾಗ್ಲಿಂದ? ನನ್ಗೆ ನನ್ ಮಗಳು ಪ್ರೆಗ್ನೆಂಟ್ ಅಲ್ಲಿ ಬಂದಿತ್ತು, ಆವಾಗಿಂದ ಇಲ್ಲ. ಇವಾಗ ಮನೆ ಕೆಲ್ಸದಿಂದ ಒಂದ್ 12 ವರ್ಷ ಆಯ್ತು ನಾನ್ ಮನೆ ಕೆಲ್ಸ ಮಾಡಕ್ ಹಿಡ್ದು. ಗಂಡನಿಗೆ ಆಪರೇಷನ್ ಆಗೋವರೆಗೂ ನೀವು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ? ಇಲ್ಲ ಹೋಗ್ತಿದ್ದೆ ಗುರುಜಿ. ಅವ್ರು ಚೆನ್ನಾಗಿದ್ದಾಗೂ ಹೋಗ್ತಿದ್ದೆ. ಆಮೇಲೆ ಅವ್ರು ದುಡಿಯೋದು ತಂದು ಕೊಡ್ತಿದ್ದೆಲ್ಲ ನಮ್ದು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಜೊತೆಲಿ ಇರ್ತಾ ಇದ್ವಿ. ಅವರು ಒಂದ್ ಖರ್ಚು ಮಾಡಿದ್ರೆ ನಾವು ಒಂದ್ ತಂದಾಕ್ಬೇಕು, ಆ ತರ ಇತ್ತು. ಅಂದ್ರೆ ನಮ್ಮ ಅತ್ತೆ ತುಂಬಾ ಒಳ್ಳೆಯವ್ರೆ ಅವಾಗ.
ಈ ಚೆನ್ನಾಗ್ ನೋಡ್ಕೋತಾರೆ, ಇವಾಗೂ ಚೆನ್ನಾಗಿ ನೋಡ್ಕೋತಾರೆ, ಆತರ ಏನಿಲ್ಲ. ಅಂದ್ರೆ ನಮ್ಮ ಆಪರೇಷನ್ ಮಾಡಿಸಿದ್ರಿ? ಮಾಡ್ಸಿದ್ವಿ. ಹ್ಮ್ ಮಾಡ್ಸಿದ್ಮೇಲೆ ಮನೆಗ್ ಬಂದ್ರು ಯೋಚನೆ ಮಾಡ್ತಾರೆ ಅನ್ಬಿಟ್ಟು ನಾನೊಂದ್ ಸ್ವಲ್ಪ ಕೂಡಿಟ್ಕೊಂಡು ಚೀಟಿ ಹಾಕಿದ್ದೆ ಗುರುಜಿ. ಮನೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಹ್ಮ್ ಆವಾಗ ಚೀಟಿ ಹಾಕಿದ್ದೆ. ಹ್ಮ್ ಆವಾಗ ಅದ್ರಲ್ಲಿ ಎತ್ತಿ 3 ಲಕ್ಷ ಅವ್ರಿಗೆ ಆಟೋ ತಕ್ಕೊಟ್ಟೆ ಗುರುಜಿ. ಓ ಹೋದ ಡಿಸೆಂಬರ್ ಅಲ್ಲಿ ತಗೊಟ್ಟಿದ್ದು. ಹ್ಮ್ 1 ವರ್ಷ ಓಡ್ಸಿಲ್ಲ ಗುರುಜಿ ಅವ್ರು. ಅವ್ರಿಗೆ ನವೆಂಬರ್ಗೆ 28ಕ್ಕೆ ಬ್ರೈನ್ ಸ್ಟ್ರೋಕ್ ಆಗ್ಬಿಡ್ತು ಗುರುಜಿ. ಓ ಆಟೋ ತಂದು ಕೊಟ್ಟು ಎಷ್ಟು ಸಮಯ ಆಗಿತ್ತಲ್ಲಿ? ತಂದು ಕೊಟ್ಟಿವಿ 1 ವರ್ಷನೂ ಆಗಿಲ್ಲ ಗುರುಜಿ. ದುಡಿತಾ ಇದ್ರ ಅದರಲ್ಲಿ? ದುಡಿತಾ ಇದ್ರು, ಖುಷಿಯಾಗಿದ್ರು. ಸ್ವಲ್ಪ ಯೋಚನೆ ಮಾಡ್ತಾರೆ ಅನ್ಬಿಟ್ಟು ನಾನು ಅದೆಲ್ಲೋ ಒಂದ್ ನಮ್ ರಿಲೇಷನ್ ಅಂಗಡಿಗೆ ಹೋಗ್ತಾ ಇದ್ರು, ಮೂಟೆಗಳೆಲ್ಲ ಎತ್ತಾಕೋದು ಅದೆಲ್ಲ ಮಾಡ್ತಾ ಇದ್ರು. ನನಗ್ ನೋಡಕ್ ಆಗ್ದೆ ಆಟೋ ತಗೊಟ್ಟಿ ಗುರುಜಿ. ಅವ್ರು ಖುಷಿಯಾಗೇ ಇದ್ರು, ಓಡಿಸ್ಕೊಂಡು ಚೆನ್ನಾಗೇ ಇದ್ರು. ಆಮೇಲೆ ಆಟೋ ಓಡ್ಸೋತ್ರ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಅಲ್ಲಿ ಯಾರೋ ಜನ. ಇಲ್ಲಿ ನಿಲ್ಸ್ಬಾರ್ದು, ಹಾಕ್ಬಾರ್ದು, ಹಂಗೆ ಹಿಂಗೆ ಅಂತ. ಅವರು ಮತ್ತೆ ಪೊಲೀಸ್ ಅವನ್ನೆಲ್ಲ ಕರ್ಸಿ ಆಟೋಗಳೆಲ್ಲ, ಆಟೋ ಸ್ಟ್ಯಾಂಡ್ ಇತ್ತು ಗುರುಜಿ ಅದ್ ಮೊದ್ಲು. ಇವ್ರು ಹೋದಾಗಿಂದ ಜಾಸ್ತಿ ಕಿರಿಕ್ ಮಾಡೋದು ಇದ್ ಮಾಡ್ಬಿಟ್ರು. ಇವ್ರಿಗೆ ಅದು ಟೆನ್ಷನ್ ಆಗ್ಬಿಡ್ತು. ಇವಾಗ ನಾನು ಓದಿಲ್ಲ, ಇದ್ ಮಾಡಕ್ ಆಗಲ್ಲ, ಬುಕ್ಕಿಂಗ್ ಆತರ ಇದ್ ಮಾಡಕ್ಕೂ ಆಗಲ್ಲ, ಏನ್ ಮಾಡೋದು ಅಂತ. ಅವ್ರ ಆ ಟೆನ್ಷನ್ ತಗೊಂಡು ಅದ್ ಏನಾಯ್ತು ಏನೋ ಅಲ್ಲೆಲ್ಲ ಕಿತ್ಲಾಡ್ಕೊಂಡಿದಾರಂತೆ. ನನ್ಗೂ ಗೊತ್ತಿಲ್ಲ, ಕೆಲ್ಸದಲ್ಲಿ ಇದ್ದೆ. ನನ್ ಮಗಳು ಫೋನ್ ಮಾಡಿದ್ಲು ಗುರುಜಿ. ಅವರು ಹೊಡೆದಿದ್ದಾರೆ, ಇವರು ಹೊಡಿದಿದಾರಂತೆ. ಅಂದ್ರೆ ಬೇರೆ ಆಟೋದವ್ರಿಗೆ? ಇಲ್ಲ, ಅಲ್ಲಿ ಒಂದ್ ಸ್ವಲ್ಪ ರಾಜಕೀಯ ಮಾಡ್ತಾರೆ ಅವರು. ನಮ್ದೇ ನಾನೇ ಅಂತ ಇದ್ ಮಾಡ್ತಿದ್ದಾರೆ ಅವ್ರಿಗೆ. ಅವ್ರಿಗೆ ಯಾವ್ದೋ ದುಡ್ಡು ಬರುತ್ತೆ, ಬಾಡಿಗೆಗಳು ತಿಂತಾರೆ, ನಮ್ಗೆ ದುಡ್ಕೊಂಡ್ ತಿನ್ಬೇಕು ಇವಾಗ. ಬಟ್ ಆಟೋ ನಿಲ್ಸೋ ವಿಚಾರದಲ್ಲಿ ಜಗಳ ಅದು. ಹೌದು ಗುರುಜಿ. ಬಟ್ ಹಂಗೆ ದ್ವೇಷ ಇಟ್ಕೊಂಡು ಅವ್ರು ಹಂಗೆ ದ್ವೇಷ ಸಾಧಿಸ್ತಾ ಇದ್ರು. ದ್ವೇಷ ಸಾಧಿಸೋದಿಲ್ಲ ಅವರು ದೊಡ್ಡವರು, ನಾವು ಬಗ್ಬೇಕು ಅಂತ ಏನಿಲ್ಲ. ನಾವು ನಿಯತ್ತಾಗಿದ್ರೆ ನಾವು ಅವ್ರ ಹತ್ರ ಚೆನ್ನಾಗೇ ಇರ್ಬೇಕು, ತಪ್ಪು ಮಾಡಿದ್ರೆ ತಲೆ ಬಗ್ಸ್ಬೇಕು ಅಂತ ನಮ್ಮನೆಯವರು. ಅವ್ರು ಬಂದಿದ್ದೆ ಹೊಡೆದ್ಬಿಟ್ಟಿದ್ದಾರೆ, ಆಟೋ ಎತ್ತೋ ಮೇಲೆ ಅಂತ. ಇವ್ರಿಗೂ ಕೋಪ ಇವ್ರ ಅಮ್ಮಂಗೆ ಏನೋ ಬೈದಿದಾರಂತೆ, ನಮ್ಮಮ್ಮಂಗ್ ಬೈತಾರೆ ಅಂತ ಇವ್ರು ಬೈದಿದ್ದಾರೆ. ಹಂಗೆ ಜಗಳ ಆಗ್ಬಿಟ್ಟಿದೆ. ಆ ಟೆನ್ಷನ್ಗೂ ಏನು ಗುರುಜಿ, ಒಂದ್ ಸ್ವಲ್ಪ ದಿನ ಯೋಚನೆ ಮಾಡೋದು, ಹಂಗೆ ಹಿಂಗೆ 1000 ರೂಪಾಯಿ ಆಗೋ ಹತ್ರ 500 ರೂಪಾಯಿ ಆಗೋ ತರ ಬಂತು ದುಡಿಮೆ ಒಂದ್ ದಿನಕ್ಕೆ. ನಾನ್ ಹೇಳ್ತಾ ಇದ್ದೆ ಗುರುಜಿ, ಏನಕ್ಕೆ ಯೋಚನೆ ಮಾಡ್ತೀಯ, ಬಿಡು, ಹೆಂಗೋ ಆಗುತ್ತೆ, ದೇವ್ರು ಕೊಟ್ಟಂಗೆ. ಇವಾಗ ಏನ್ ನಮ್ಗೆ ತಿನ್ನಕ್ಕೆ ಇರಕ್ಕೆ ಆಯ್ತಲ್ಲ ಬಿಡು ಅಂತ. ಇಲ್ಲ, ದುಡಿಯೋ ಟೈಮಲ್ಲಿ ದುಡಿಬೇಕು, ಎಷ್ಟು ಜನ ಹೊಟ್ಟೆ ಉರಿ ಕೊಡ್ತಾರೆ ನೋಡು ಅಂತ ಹೇಳ್ತಾ ಇದ್ರು. ಹಂಗೆ ಯೋಚನೆ ಮಾಡ್ಕೊಂಡು ಮನೇಲಿ ಜಾಸ್ತಿ ಇರ್ತಿರ್ಲಿಲ್ಲ, ಅವ್ರಿಗೆ ಆದಷ್ಟು ಮಾಡ್ಕೊಂಡ್ ಬರ್ತಾ ಇದ್ರು. ಆಮೇಲೆ ಒಂದಿನ ಹಿಂಗೆ ಬ್ರೈನ್ ಸ್ಟ್ರೋಕ್ ಇದ್ದಕ್ಕಿದ್ದಂಗೆ ಇದಾಗ್ಬಿಡ್ತು ಗುರುಜಿ. ಬಟ್ ನಿಮ್ಗೆ ಅದು ಅರಿವಿದೆ, ತುಂಬಾ ಟೆನ್ಷನ್ ತಗೊಳ್ತಾ ಇದ್ರು ವ್ಯಕ್ತಿ. ತಗೊಂತಾ ಇದ್ದಾರೆ, ಅವ್ರಿಗೆ ನಾನು ಹೇಳ್ಕೊಂಡ್ರೆ ಬೇಜಾರಾಗ್ತಾಳೆ ಅಂತ ಅವ್ರು ನನ್ಗೆ ಏನ್ ಹೇಳ್ತಾ ಇರ್ಲಿಲ್ಲ. ಅವತ್ ನೀವ್ ಅಲ್ಲಿದ್ರ, ಅಲ್ಲೇ ಪಕ್ಕದಲ್ಲಿ ಇದ್ರ ಅವಾಗ? ಹೌದು ಗುರುಜಿ, ಅವತ್ತು ಭಾನುವಾರ ಬೆಳಗ್ಗೆ, ಶನಿವಾರ ನೈಟ್ ಮದ್ವೆಗೆ ಹೋಗ್ ಬಂದಿದ್ರು. ಚೆನ್ನಾಗೇ ಇದ್ರು ಗುರುಜಿ, ಚೆನ್ನಾಗ್ ಮಾತಾಡ್ಕೊಂಡಿದ್ರು, ಚೆನ್ನಾಗಿದ್ರು. ಮತ್ತೆ ಬೆಳಗ್ಗೆ 5 ಗಂಟೆಯಿಂದ ವಾಮಿಟ್ ಸ್ಟಾರ್ಟ್ ಆಗಿತ್ತು ಗುರುಜಿ. ವಾಮಿಟ್ ನಂಗೆ ಸುಸ್ತಾಗುತ್ತೆ ಅಂತಾರೆ, ಒಂಥರ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಆಸ್ಪತ್ರೆ ಕೆಲ್ಸಕ್ಕೆ ಹೋಗೋಳು ರಜಾ ಹಾಕ್ಬಿಟ್ಟೆ. ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಆಸ್ಪತ್ರೆ ಕರ್ಕೊಂಡ್ ಹೋದೆ ಗುರುಜಿ. ಅವ್ರಿಗೆ ಚೆನ್ನಾಗಿರೋ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋಣಂದ್ರೆ ದುಡ್ಡು ಖರ್ಚಾಗ್ಬಿಡುತ್ತೆ, ಬೇಡ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡ್ ನಡಿ ಅಂತಾರೆ. ಅವ್ರನ್ನ ಆಟೋರ್ನ ನಿಲ್ಸೋನಕ್ಕೆ ಇವ್ರ ಮುಂದೆ ನಡಿ ಅನ್ನಕ್ಕೆ. ಆಮೇಲೆ ಲೋಕಲ್ ಹಾಸ್ಪಿಟ್ಲ್ಗೆ ಹೋಗ್ ಬಂದ್ವಿ ಗುರುಜಿ. ಮತ್ತೆ ಚೆನ್ನಾಗೇ ಇದ್ರು, ಮಾತ್ರೆ ನುಂಗುದ್ರು, ಗಂಜಿ ಮಾಡ್ಕೊಟ್ಟೆ, ಕೂದ್ಬಿಟ್ಟು ಮಲ್ಕೊಂಡ್ರು ಗುರುಜಿ. ಮತ್ತೆ ಸಂಜೆ ಚೆನ್ನಾಗೇ ಇದ್ರು, ನಂಗ್ ಅಡ್ಗೆ ಮಾಡು,
ಹೊಟ್ಟೆ ಹಸಿತಾ ಇದೆ ಅಂತ ಚೆನ್ನಾಗ್ ಮಾತಾಡಿದ್ರು ಕುತ್ಕೊಂಡು. ಇಬ್ರು ಮಾತಾಡ್ಕೊಂಡಿದ್ವಿ, ನಾನ್ ಅಡ್ಗೆ ಮಾಡಕ್ ಹೋದೆ, ಇವ್ರು ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ರು ಗುರುಜಿ. ಹ್ಮ್ ಇದ್ದಕ್ಕಿದಂಗೆ ಅಯ್ಯಪ್ಪ ಅಂದ್ರು. ಏನಾಯ್ತು ಅಂತ ಓಡ್ ಬಂದೆ, ರೂಮಲ್ಲಿ ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ ಗುರೂಜಿ. ಬಟ್ ಆ ಸ್ಟ್ರೋಕ್ ಅಂದ ತಕ್ಷಣ ಅವ್ರಿಗೆ ಸಂಪೂರ್ಣ ಪ್ರಜ್ಞೆ ಹೋಗಿರುತ್ತೋ ಅಥವಾ ಅವ್ರು ನರಳಾಡಿರ್ತಾರೋ? ಎಲ್ಲಾರು ಇರ್ತಾರೆ ಗುರುಜಿ. ಅವರು ನಮ್ಗೆ ನನ್ ಏನಾಯ್ತು ಅಂತ ಮುಖ ಎಲ್ಲ ಇದ್ ಮಾಡಿ ಕೈಯೆಲ್ಲ ಇದ್ ಮಾಡ್ತಾ ಇದೀನಿ, ಅವ್ರಿಗೆ ಇದೇ ಇಲ್ಲ ಗುರುಜಿ. ಆಮೇಲೆ ನಾವು 1 ವರ್ಷ ಸುಮ್ನೆ ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು ಅಂತ ರೀಸೆಂಟ್ ಆಗಿ ಬೇರೆ ಬಂದಿದ್ವಿ. ಅವಾಗ ನಮ್ಮ ಅತ್ತೆ ಮಾತಾಡ್ತಾ ಇರ್ಲಿಲ್ಲ. ಅಲ್ಗೂನು ಹೋಗಿ ಅಮ್ಮ ಬಾಮ್ಮ ಏನೋ ಹೆಂಗೋ ಆಡ್ತಾ ಇದಾರೆ ಅಂತ ಕರ್ಕೊಂಡ್ ಬಂದೆ. ಅವರು ಬಂದ್ರು. ಬಂದು ನೋಡಿದ್ರೆ ಅವ್ರಿಗೆ ಮಾತಾಡಕ್ ಆಗ್ತಾ ಇಲ್ಲ, ಒಂಥರ ಬಾಯಿ ಎಲ್ಲ ಒಂಥರ ಇದಾಗ್ತಿದೆ. ನನ್ಗೆ ಗೊತ್ತಾಗ್ತಾ ಇದೆ ಇವ್ರಿಗೆ ಇದೇ ತರ ಆಗಿದೆ ಅಂತ. ನಿಮಗೆ ಅದು ಬ್ರೈನ್ ಸ್ಟ್ರೋಕ್ ಅನ್ನೋದು ಬ್ರೈನ್ ಸ್ಟ್ರೋಕ್ ಅಂತ ಗೊತ್ತಿಲ್ಲ ಗುರುಜಿ, ನನ್ಗೆ ಸ್ಟ್ರೋಕ್ ಅಂತ ಗೊತ್ತಾಯ್ತು. ಆಮೇಲೆ ಮತ್ತೆ ಅರ್ಧಂಬರ್ಧ ಮಾತಾಡ್ತಾ ಇದಾರೆ, ಅವ್ರಿಗೆ ಬಾಯಿ ಬರ್ತಾ ಇಲ್ಲ ಮಾತಾಡಕ್ಕೆ, ಒಂಥರ ಮಾತಾಡ್ತಾ ಇದಾರೆ. ಅವ್ರಮ್ಮ ಬಂದು ವಿಕ್ಸ್ ಎಲ್ಲ ಉಜ್ಜುತ್ತಾ ಇದಾರೆ. ನಮ್ ಭಾವ ಅವ್ರ ಹೆಂಡತಿನೂ ಕರ್ದೆ, ಅವರು ಬಂದ್ರು. ಅವರು ಕೈಗೆ ಕಾಲ್ಗೆ ಉಜ್ಜುತ್ತವ್ರೆ, ನಾನು ಇದ್ ಮಾಡ್ತಾ ಇದೀನಿ, ನಮ್ಮ ಅತ್ತೆ ಒಂದ್ ಕಡೆ ಮಾಡ್ತಿದ್ದಾರೆ. ಅಮ್ಮ ಬಿಡು ಬಿಡು ಅಂತ ಅರ್ಧಂಬರ್ಧ ಮಾತಾಡ್ತಿದ್ದಾರೆ. ಆಮೇಲೆ ಹಂಗೆ ಇದಾಗ್ಬಿಟ್ರು ಗುರುಜಿ, ಸುಸ್ತಾಗ್ಬಿಟ್ರು. ಅವ್ರಿಗೆ ಎದ್ದೊಳಕ್ ಆಗ್ತಾ ಇಲ್ಲ. ಬಲ್ಗಡೆನೆ ಕೈ ಕಾಲು ಇದಾಗ್ಬಿಡ್ತು ಗುರುಜಿ. ಬಲ್ಗಡೆ ಕೈ ಕಾಲ? ಹೌದು ಗುರುಜಿ. ಅವ್ರಿಗೆ ಎತ್ತಕ್ ಆಗ್ತಾ ಇಲ್ಲ, ಏನಿಲ್ಲ. ಆಮೇಲೆ ಮನೆ ತುಂಬಾ ಜನ ಬಂದ್ಬಿಟ್ರು, ಅಕ್ಕಪಕ್ಕದವ್ರೆಲ್ಲ. ಅವ್ರು ನೋಡಿ ಇನ್ನ ಅವ್ರಿಗೆ ಒಂಥರ ಏನೋ ಒಂಥರ ನಮ್ಗೇನಾಗಿದೆ ಇಷ್ಟೊಂದ್ ಜನ ಬಂದಿದ್ದಾರೆ ಅಂತ ಇನ್ನ ಒಂಥರ ಇದಾಗ್ಬಿಡ್ತು ಅವ್ರಿಗೆ. ಗಾಬರಿ ಆಗ್ಬಿಟ್ರು. ಗಾಬರಿ ಆದ್ರು. ಆಮೇಲೆ ಹಂಗೆ ಇಲ್ಲೂ ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ವಿ. ಇದಾಗಿದೆ, ಬ್ಲಡ್ ಕ್ಲಾತ್ ಆಗಿದ್ಯಮ್ಮ, 40,000 ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿದ್ರು ಗುರುಜಿ. ಸರಿ, ಎಷ್ಟಾದ್ರೂ ಪರವಾಗಿಲ್ಲ ಕೊಡ್ಸಿ ಅಂತ ಹೇಳಿದ್ವಿ ಗುರುಜಿ. MRI ಸ್ಕ್ಯಾನ್ ಮಾಡಿ ಕೊಡ್ಸಿದ್ವಿ. ಆಮೇಲೆ ಅವ್ರಿಗೆ ಅಲ್ಲಿ ಹೋಗಿದ್ದು ಪ್ರಜ್ಞೆ ಗುರುಜಿ, ಅಲ್ಲಿ ಹೋಗಿದ್ದು. ಆಮೇಲೆ ಅಲ್ಲಿ ಡಾಕ್ಟರ್ ಇಲ್ಲ, ಮತ್ತೆ ಆಪರೇಷನ್ ಮಾಡ್ಬೇಕು ಅಂದ್ರು. ಇಲ್ಲಿ ಮಣಿಪಾಲ್ ಇತ್ತು, ಅಲ್ಲಿ ಕರ್ಕೊಂಡ್ ಬಂದಿ ಗುರುಜಿ ನೈಟ್ ಅಲ್ಲಿ. ಅವತ್ ಭಾನುವಾರ ಅವ್ರ ಮನೇಲಿ 8 ಗಂಟೆ ಹಂಗಾಯ್ತು. ಸಕ್ರ ಅಂತ ಇದೆ, ಅಲ್ಲಿ ಹೋಗಿದ್ವಿ. ಮತ್ತೆ ಮಣಿಪಾಲ್ ಕರ್ಕೊಂಡ್ ಬಂದ್ವಿ ಗುರುಜಿ. ಅಲ್ಲಿ ಡಾಕ್ಟರ್ ಇಲ್ಲ, ಆಪರೇಷನ್ ಮಾಡಕ್ ಇಮಿಡಿಯೇಟ್ ಆಗಿ ಹೋಗಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಬಂದು ಮಾಡ್ಸಿದ್ವಿ ಗುರುಜಿ. ನಮ್ಮ ಹತ್ರ ದುಡ್ಡು ಬೇರೆ ಇಲ್ಲ, ಏನ್ ಮಾಡೋದು ಅಂತ ಇನ್ಸೂರೆನ್ಸ್ ಮಾಡ್ಸಿದ್ದೆ ಗುರುಜಿ. ಆಮೇಲೆ ಅವ್ರಿಗೂ ಇನ್ಸೂರೆನ್ಸ್ ಆಗಿಲ್ಲ ಗುರುಜಿ. ಯಾಕಾಗ್ಲಿಲ್ಲ? ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಇನ್ಸೂರೆನ್ಸ್ ಆಗಲ್ವಂತೆ. ಬಟ್ ನೀವು ಮೊದ್ಲೇ ಇನ್ಫಾರ್ಮ್ ಮಾಡಿರ್ಲಿಲ್ವಾ ಅದನ್ನ? ಅದು ಇನ್ಫಾರ್ಮ್ ಮಾಡಿಲ್ಲ ಗುರುಜಿ ನಾನು. ಅದ್ ಮಾಡಿಸ್ಬೇಕಾದ. ಆಮೇಲೆ ಅವ್ರು ಏನ್ ಮಾಡಿದಾರೆ, ಇವಾಗ ಗ್ಯಾಂಗ್ರಿಂಗ್ ಆಗಿತ್ತಲ್ಲ ಗುರುಜಿ, ಕಾಲ್ದ ಆಪರೇಷನ್ ಆಯ್ತಲ್ಲ, ಅವಾಗ ಅವ್ರಿಗೆ ಗೊತ್ತಾಗಿದೆ ಈ ತರ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ. ಆಮೇಲೆ ಡೀಟೇಲ್ ಆಗಿ ಬರ್ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇನ್ಸೂರೆನ್ಸ್ ಆಫೀಸ್ ಅವ್ರಿಗೂ ಗೊತ್ತಾಯ್ತು. ಅವ್ರು ಇನ್ಸೂರೆನ್ಸ್ ಮತ್ತೆ ನೆಕ್ಸ್ಟ್ ಇಯರ್ ಕಟ್ಟಿಸ್ಕೊಂಡ್ರು, ಗೊತ್ತಾಗಿದ್ರು ಕಟ್ಟಿಸ್ಕೊಂಡಿದ್ದಾರೆ. ನಿಮ್ಗೆ 3 ವರ್ಷ ಆಫರ್ ಇದೆ, ಅದು ಹಂಗಾಗಿದ್ರು ಪರವಾಗಿಲ್ಲ, ನಾವು ಇದ್ ಮಾಡ್ತೀವಿ ಅಂತ ಕಟ್ಟಿಸ್ಕೊಂಡು ಲಾಸ್ಟ್ ಗೆ ಅದು ಇಲ್ಲ ಗುರುಜಿ. ಎಷ್ಟು ಕಟ್ತಾ ಇದ್ರಿ ವರ್ಷಕ್ಕೆ? ವರ್ಷಕ್ಕೆ 21,000 ಗುರುಜಿ, 4 ಜನಕ್ಕೆ. ಎಷ್ಟು ಕವರೇಜ್ ಇದ್ದಿದ್ದದು? 5 ಲಕ್ಷ ಗುರುಜಿ. ಸೊ ಆಪರೇಷನ್ ಆಯ್ತು ಗುರುಜಿ. ಆಪರೇಷನ್ಗೆ ಅಲ್ಲಿ ಒಂದು 5 ಲಕ್ಷ ಕಟ್ಟಬೇಕು ಅಂದ್ರು ಗುರುಜಿ. ನಮ್ಮ ಹತ್ರ ದುಡ್ಡಿಲ್ಲ. ಆಮೇಲೆ ನಮ್ಮ ಅತ್ತೆ ಅವ್ರ ಅಕೌಂಟ್ ಅಲ್ಲಿ ಇದ್ದಿದ್ ದುಡ್ಡು ಅವ್ರ ಸೇಫ್ಟಿಗೆ ಅಂತ ಇಟ್ಕೊಂಡಿದ್ದಿದ್ ದುಡ್ಡು ಕೊಟ್ರು ಗುರುಜಿ ನನಗೆ. ಬಟ್ ಇಲ್ಲಿ 40,000 ಇಂಜೆಕ್ಷನ್ ಕೊಡ್ಸಿದ್ದು ಗುರುಜಿ. ಈ 40,000 ಅಲ್ಲದೆ ಬೇರೆ ಹಾಸ್ಪಿಟಲ್ ಅಲ್ಲಿಂದ ಹೊಸದು ಶುರು. 40,000 ಕೊಡ್ಸಿ ಅಲ್ಲಿ ಅದೇನೇನು ಇಂಜೆಕ್ಷನ್, MRI ಸ್ಕ್ಯಾನಿಂಗ್, ಅದು ಇದು ಅಂತ 70,000 ಗಂಟ ಹೇಳಿದ್ರು ಗುರುಜಿ 2 ಅವರ್ಗೆ. ಅಯ್ಯೋ. ಅಲ್ಗೂ ಅವ್ರಿಗೆ ಪ್ರಜ್ಞೆ ಅಲ್ಲಿ ಹೋಗಿದ್ದು ಗುರುಜಿ, ಕಣ್ಣೇ ತೆಗ್ದಿಲ್ಲ ಗುರುಜಿ ಅವ್ರು.
ಮತ್ತೆ ಇಲ್ಲಿ ಡಾಕ್ಟರ್ ಇಲ್ಲ ಅಂತ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ದ ಅಲ್ಲಿಂದ. ಅವರೇ ಬರ್ಕೊಟ್ಟಿದ್ದು ಗುರುಜಿ, ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿ ನಾವೆಲ್ಲ ಇದ್ ಮಾಡ್ಕೊಡ್ತೀವಿ, ಸೌಕರ್ಯ ಮಾಡ್ಕೊಡ್ತೀವಿ ಅಂತ ಕಳ್ಸಿದ್ರು ಗುರುಜಿ. ನಮ್ಮ ಭಾವನ್ ಮಗಳು ತುಂಬಾ ಹೆಲ್ಪ್ ಮಾಡ್ತಾಳೆ ಗುರುಜಿ, ಅವಳಿಂದಾನೇ ನಾನು ಇವಾಗ. ಸೊ ಇಲ್ಲಿಗೆ ಬಂದಾಗ 5 ಲಕ್ಷ ಅವಳ ಜೊತೆ ಇದ್ಲು, ಅವಳಿಗೆ ನನ್ಗೆ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ನಮ್ಗೆ ಇಂಗ್ಲಿಷ್ ಬರಲ್ಲ. ನನ್ ಹಿಂದೆ ಹೆಜ್ಜೆಗೂ ಇದ್ದಾಳೆ ಅಂದ್ರೆ ನಮ್ಮ ಭಾವನ್ ಮಗಳೇ, ಅವ್ರ ನಮ್ಮ ಯಜಮಾನ್ರಿಗೆ ಅಣ್ಣನ್ ಮಗಳು. ಆ ಹುಡುಗಿನೆಲ್ಲ ಪಾಪ ಎಲ್ಲ ಇದ್ದು ಅಲ್ಲಿ ನೋಡಿ ನೈಟ್ ಎಲ್ಲ. ಆಯ್ತು. ಅಲ್ಲಿ ಎಷ್ಟು ತಗೊಂಡ್ರು ಒಟ್ಟಾರೆ? ಎಲ್ಲ ಒಂದ್ 12 ಲಕ್ಷ ಆಗ್ಬಿಡ್ತು ಗುರುಜಿ ಅಲ್ಲಿ. 12 ಲಕ್ಷ? ಹೌದು ಗುರುಜಿ, 3 ದಿನಕ್ಕೆ 12 ಲಕ್ಷ ಆಯ್ತು. ಸರಿ ಹೋದ್ರ? ಇಲ್ಲ ಗುರುಜಿ, ನೆನ್ಪೇ ಬಂದಿಲ್ಲ ಅವ್ರಿಗೆ. ಅವರು ಹೇಳಿದ್ರು ಎಲ್ಲ ಬ್ಲಾಕ್ ಆಗ್ಬಿಟ್ಟಿದ್ಯಮ್ಮ, ಏನ್ ಮಾಡಕ್ಕೂ ಆಗಲ್ಲ ಅಂದ್ಬಿಟ್ಟು ಗುರುಜಿ. ಗೋವಿಂದ, ಈ ನೀವು ಅವ್ರಿಗೆ ಮನೇಲಿ ಹಂಗ ಆದ ಸಮಯ ಮತ್ತು ಆಸ್ಪತ್ರೆಗೆ ತಂದ ಸಮಯ ನಡುವೆ ಎಷ್ಟು ಸಮಯ ನೀವು? ನಾವು ಅದು ಗೊತ್ತಾಗಿದ ತಕ್ಷಣ ಹಂಗೆ ಕರ್ಕೊಂಡ್ ಹೋಗ್ಬಿಟ್ವಿ ಗುರುಜಿ. ಅಲ್ಲಿ ಸಕ್ರಾಂತ ಹಾಸ್ಪಿಟಲ್ ಅಲ್ಲಿ ಇದೆ, ಅಲ್ಲಿ ಸ್ವಲ್ಪ ಲೇಟ್ ಮಾಡ್ಬಿಟ್ರು ಗುರುಜಿ. ಅಲ್ಲಿ ಡಾಕ್ಟರ್ ಫೋನ್ ಮಾಡ್ತಾ ಇದೀವಿ, ಅವರು MRI ಸ್ಕ್ಯಾನಿಂಗ್ ನೋಡಿ ಹೇಳ್ತಾರೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಲೇಟ್ ಮಾಡ್ಬಿಟ್ರು. ಆಮೇಲೆ ನಾವು ಮಣಿಪಾಲ್ಗೆ ಹೋಗೋಷ್ಟೊತ್ತಿಗೆ ನೀವು ಇಷ್ಟು ಲೇಟ್ ಆಗಿ ಬಂದ್ಬಿಟ್ಟಿದೀರಾ, ಇನ್ನ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ, ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ರಿ ಗುರುಜಿ. ಆಯ್ತು, ಆಪರೇಷನ್ ಆಯ್ತು. ಆನಂತರ ಆಪರೇಷನ್ ಆಯ್ತು. ಅಲ್ಲಿ ಒಂದ್ 3-4 ದಿನ ಇದ್ವಿ. ಎಲ್ಲ ನಮ್ ರಿಲೇಷನ್ ಅವ್ರ ಹತ್ರ ಇವ್ರ ಹತ್ರ ಈಸ್ಕೊಂಡು ದುಡ್ಡು ಕೇಳಿ ಈಸ್ಕೊಂಡೆ, ನನ್ ಕೈಯಲ್ಲಿ ತೀರ್ಸಕ್ಕಾಗಲ್ಲ, ನಿಮ್ ಕಡೆಯಿಂದ ಹೆಲ್ಪ್ ಮಾಡಿ ಅಂತ. ನಮ್ಮ ಅತ್ತೆ ಒಂದ್ 7.5 ಲಕ್ಷ ಕೊಟ್ರು, ಎಲ್ಲಾ ರಿಲೇಷನ್ ಎಲ್ಲ ಹೆಲ್ಪ್ ಮಾಡಿದ್ರು ಗುರುಜಿ. ಕೇಳಿದೆಲ್ಲ ಕೊಟ್ರು, ಮತ್ತೆ ಕೊಡ್ಬೇಕು ಅಂತ ಇದೆ, ನನ್ಗೆ ಕೊಡ್ತೀನಿ. ಆಮೇಲೆ ಅಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಹಾಸ್ಪಿಟಲ್ ಅಲ್ಲಿ. ಇಲ್ಲ, ಮನೆಯವ್ರನ್ನೆಲ್ಲ ಕರ್ಸ್ರಿ ಮಾತಾಡೋಣ, ಅವ್ರಿಗೆ ಇನ್ನ ಅಷ್ಟೇ ಬೆಡ್ ಮೇಲೆ ಇರ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಗುರುಜಿ. ಏನಂದ್ರು? ಬೆಡ್ ಮೇಲೆನೆ ಇರ್ತಾರೆ, ಅವ್ರಿಗೆ ನೆನಪಿನ ಶಕ್ತಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಕರ್ಸಿ ಮನೆಯವ್ರನ್ನ. ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ, ಆತರ ಹೇಳ್ಬಿಟ್ಟು ಗುರುಜಿ. ಓಕೆ, ಇನ್ನು ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಅನ್ನೋ ಅರ್ಥನ ಅದು? ಟ್ರೀಟ್ಮೆಂಟ್ ದುಡ್ಡಿದ್ರೆ ಇದೆ, ದುಡ್ಡಿಲ್ಲ ಅಂದ್ರೆ ಇಲ್ಲ. ಓಕೆ, ಸೊ ಏನು ನಿಮ್ಮವ್ರನ್ನೆಲ್ಲ ಕೂರಿಸ್ಬಿಟ್ಟು ಇಲ್ಲ ಇಷ್ಟೇ ಆಗೋದು ಅಂತ ಹೇಳೋಣ ಅಂತ ಅವರು? ಇಷ್ಟಿದೆ, ಎಷ್ಟ್ ಮಾಡಿದ್ರು ಅವರು ಇದಾಗಲ್ಲ, ಬೆಡ್ ಮೇಲೆನೆ ಇರ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಗುರುಜಿ. ಆಮೇಲೆ ನಮ್ಗೆ ಬೇರೆ ಕಡೆ ರೆಫರ್ ಮಾಡಿದ್ರು ಗುರುಜಿ. ಅದು ಕಾಲೇಜ್ದು ಹಾಸ್ಪಿಟಲ್, ಅದು ಟ್ರೈನಿಂಗ್ ಮಾಡ್ತಾರೆ ಗುರುಜಿ ಅಲ್ಲಿ, ಮೆಡಿಕಲ್ ಸ್ಟೂಡೆಂಟ್ಗಳಿರೋ ಮೆಡಿಕಲ್ ಸ್ಟೂಡೆಂಟ್ ಗುರುಜಿ. ಅಲ್ಲಿ ಹೋದ್ವಿ, ಅಲ್ಲಿ ಹೋದ್ರೆ ಏನು ನೋಡಲ್ಲ ಗುರುಜಿ, ಸುಮ್ನೆ ಏನು ಒಂದೊಂದ್ಸರಿಗೆ 25,000 30,000 ಮೆಡಿಸಿನ್ ಬರ್ದು ಕೊಡ್ತಾರೆ, ಅದೇನ್ ಮಾಡ್ತಾರೆ ಅಂತಾನೇ ಗೊತ್ತಿಲ್ಲ. ಇಲ್ಲ 12 ಲಕ್ಷ ಅಲ್ದೆ ನೀವು ಮತ್ತೆ ಅಲ್ಗ ಹೋದ್ರಿ? ಅಲ್ಲಿ ಹೋಗಿದ್ವಿ ಗುರುಜಿ. ಅಲ್ಲೂ ಸ್ವಲ್ಪ ದುಡ್ಡು ಖರ್ಚಾಯ್ತು, ಆಚೆನೆ ಜಾಸ್ತಿ ಬರ್ಕೊಡ್ತಾ ಇದ್ರು ಗುರುಜಿ. ನಮ್ದು ರೇಷನ್ ಕಾರ್ಡ್ ಇತ್ತು, ಅದಕ್ಕೂ ಒಂದ್ ಸ್ವಲ್ಪ ಲೆಸ್ ಆಯ್ತು. ಎಲ್ಲ ಒಂದ್ 15 ಲಕ್ಷ ಆಗ್ಬಿಡ್ತು ಗುರುಜಿ, ಅದು ಇದು ಎಲ್ಲ ಸೇರಿ. ಅದು ಇದು ಸೇರಿ ಎಲ್ಲಾ ಕಡೆ ಸೇರಿ 15 ಆಗ್ಬಿಡ್ತು ಗುರುಜಿ. ಫಸ್ಟ್ ಇಂದ ಲಾಸ್ಟ್ ವರ್ಗು ಅಷ್ಟ ಆಯ್ತು ಗುರುಜಿ. ಆಮೇಲೆ ಅಲ್ಲಿ 1 ತಿಂಗಳಿದ್ವಿ ಗುರುಜಿ, ಡಿಸೆಂಬರ್ ಎಲ್ಲ ಅಲ್ಲೇ ಇದ್ವಿ ಗುರುಜಿ. ಅವ್ರಿಗೆ ನೆನಪು ಬರುತ್ತೆ, ನಮ್ಗೆ ಏನೋ ಒಂಥರ ಚೆನ್ನಾಗ್ ಆಗ್ತಾರೆ ಅಂತ ಒಂದ್ ಕುತೂಹಲ. ನನ್ನ ಮಗ ಡಿಗ್ರಿ ಮಾಡ್ತಿದ್ದ ಗುರುಜಿ, ಮಂಗ್ಳೂರ್ ಸೈಡು, ಪುತ್ತೂರ್ ಹತ್ರ. ಅವನ್ನ ಕರೆಸಿದ್ವಿ, 2 ಎಕ್ಸಾಮ್ ಬರ್ದ ಗುರುಜಿ. ಫಸ್ಟ್ ಇಯರ್ ಡಿಗ್ರಿ ಎಕ್ಸಾಮ್ ಬರ್ದ, ಮತ್ತೆ ನನ್ ಜೊತೆಗೆ ಯಾರು ಇಲ್ಲ ಅಂತ ನಮ್ ಭಾವನ್ ಮಗಳು ಇದ್ಲು ಪಾಪ. ಮತ್ತೆ ಅವ್ರ ಫ್ಯಾಮಿಲಿ ಇರುತ್ತಲ್ಲ ಗುರುಜಿ, ಪಾಪ ಯಾವಾಗ ಬರ್ತಾ ಇದ್ಲು ಹೋಗ್ತಿದ್ಲು, ನೈಟ್ ಅಲ್ಲಿ ಇರಲ್ಲ ಅಂದ್ಬಿಟ್ಟು ಅವನ್ನ ಕರ್ಸ್ಕೊಂಡೆ. ಎಕ್ಸಾಮ್ ಬರ್ದಿಲ್ಲ, 2 ಬರ್ದ. ಆಮೇಲೆ ನಾನು ಅವನು ಇದ್ವಿ, ನಾವ್ ಬೆಳಗ್ಗೆ ಸಾಯಂಕಾಲ ಗಂಟ ನಮ್ ಭಾವನ್ ಮಗಳು ಇರ್ತಾ ಇದ್ಲು, ಹೋಗ್ತಿದ್ಲು ಎಲ್ಲ ನೋಡ್ಕೊಂಡು. ಆಮೇಲೆ ಅವ್ರು ಏನು ಲೇಜಿ ಗುರುಜಿ, ಹೆಂಗನ ಪೇಷಂಟ್ ಇರ್ಲಿ ಲೇಜಿ, ಹೋಗಿ ಹೇಳೋದು
ಅವ್ರ್ ನೋಡಿ ಯಾಕೋ ಉಸಿರಾಟ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ, ಅಯ್ಯೋ ಅವ್ರ ಹಂಗೆ ಸುಮ್ನೆ ಇರಮ್ಮ, ಇವ್ರು ಹಿಂಗೆ ಸುಮ್ನೆ ಇರಮ್ಮ ಅಂತ ಸುಮ್ನೆ ಕಳಿಸ್ತಾರೆ ಗುರುಜಿ. ಹಂಗೆ ಪ್ರಾಣ ಸಂಕಟ ಅವ್ರು ನೋಡ್ತಾ ಇದ್ರೆ ಅವ್ರಿಗೆ ಸುಮ್ನೆ, ಅವ್ರಿಗೆ ಎಷ್ಟೋ ಪೇಷಂಟ್ಗಳು ಇರ್ತಾರೆ ಗುರುಜಿ. ಅವರಿಗೂ ನಮ್ಗೆ ಅಷ್ಟೇ, ನಮ್ ಪೇಷಂಟ್ ನಮಗ್ ಮುಖ್ಯ. ಎಲ್ಲಾ ಪೇಷಂಟ್ಗೂ ಹಂಗೆ ಮಾಡ್ಬಿಟ್ರು ಗುರುಜಿ. ಎಲ್ಲ ಅಲ್ಲಿ ಬಂದವ್ರು ಬದುಕಿ ಹೋಗಿದ್ದಾರೆ ಚೆನ್ನಾಗಿ ಅಂತಾನೆ ಇಲ್ಲ ಗುರುಜಿ. ಎಲ್ಲ ಒಂದೆರಡ್ ದಿನಕ್ಕೆ ಹೋಗ್ತಾನೆ ಇದಾರೆ. ನಿಮ್ ಕಣ್ಮುಂದೆ ಅದೆಲ್ಲ ನೋಡ್ತಾ ಇದ್ರಿ? ನೋಡ್ತಾ ಇದ್ವಿ ಗುರುಜಿ. ಭಯ ಭಯ ಭಯ, ಅಯ್ಯೋ ಏನೋ ಅಂತ. ಅಲ್ಲಿ ಒಳಗಡೆ ಹೋಗೋದು ನೋಡೋದು, ಉಸಿರಾಟ ಕಫ ಜಾಸ್ತಿ ಆಗ್ಬಿಟ್ರೆ ಕಫ ತೆಗಿಯಲ್ಲ ಗುರುಜಿ. ಅವರು ಕೆಮ್ಮಿ ಒಂಥರ ಆಗೋದು. ನಮ್ಗೆ ಪ್ರಾಣ ಸಂಕಟ ನೋಡಕ್ ಆಗ್ತಾ ಇಲ್ಲ. ಹೇಳಿದ್ರೆ ಈ ತರ ಹೇಳ್ತಾರೆ. ಮತ್ತೆ ಹಂಗೆ ಆಯ್ತು ಗುರುಜಿ. 15 ದಿನ ಆಯ್ತು. ಆಮೇಲೆ ಡಾಕ್ಟರ್ ಹೇಳಿದ್ರು, ಇಲ್ಲಮ್ಮ ಇಲ್ಲಿ ಜಾಸ್ತಿ ದಿನ ಇಟ್ಕೊಳಕ್ ಆಗಲ್ಲ, ನೀವ್ ಮನೆಗೆ ಸೌಕರ್ಯ ನೋಡ್ಕೊಂಡು ಆಕ್ಸಿಜನ್ ಎಲ್ಲ ತಗೊಂಡೋಗಿ ಅಲ್ಲೇ ನೋಡ್ಕೊಳ್ಳಿ ಸಿಸ್ಟರ್ ಇಟ್ಕೊಂಡು ಅಂತ ಹೇಳ್ಬಿಟ್ಟು. ಆಮೇಲೆ ನಾನ್ ಹೇಳ್ದೆ, ಇಲ್ಲ ಮೇಡಮ್ ನನ್ಗೆ ಅಷ್ಟ ಅನುಕೂಲ ಇಲ್ಲ, ಇಲ್ಲೇ ಇರ್ಲಿ ಸ್ವಲ್ಪ ದಿನ ಹೆಂಗೋ ಅಂತ ಹೇಳಿದ್ರೆ, ಇಲ್ಲಮ್ಮ ಆಗಲ್ಲ ಅಂತ ಯಾವಾಗೂ ಬೈತಾ ಇದ್ರು ಗುರುಜಿ. ಬೈಸ್ಕೊಂಡ್ ಅಲ್ಲೇ ಸುಮ್ನೆನೆ ಇರ್ತಿದ್ವಿ. ಆಮೇಲೆ ನಮ್ ಭಾವನ್ ಮಗಳು ಬರೋದು, ಮಾತಾಡೋದು, ಹಂಗೆ ಹೋಗೋದು, ಹಂಗೆ ಮಾಡ್ತಿದ್ಲು. ನಾನು ಹೋದಾಗೆಲ್ಲ ಬೈಸ್ಕೊಳೋದು, ಅವ್ಳಿಗೂ ಬೈತಿದ್ರು, ನಿಮ್ಗೆ ಗೊತ್ತಾಗಲ್ಲ ಎಷ್ಟು ಸರಿ ಹೇಳಿದ್ರುನು ಕರ್ಕೊಂಡೋಗಿ ಅಂದ್ರೆ ಇಲ್ಲೇ ಇದ್ ಮಾಡ್ತಿರಲ್ಲ ಅಂತ. ಆಮೇಲೆ ಹಂಗೆ ಆಯ್ತು ಗುರುಜಿ. ಅವ್ರಿಗೆ 2 ಕಣ್ಣಲ್ಲಿ ಒಂದೇ ಕಣ್ಣು ತೆಗ್ದ್ರು ಗುರುಜಿ. 2 ಕಣ್ಣು ಮುಚ್ಚಿದ್ರಲ್ಲಿ 1 ಕಣ್ಣು ತೆಗ್ದ್ರು ಗುರುಜಿ. 1 ತಿಂಗಳಾದ್ಮೇಲೆ? 1 ತಿಂಗಳು, ಇನ್ನ 25 ದಿನ ಆಗಿತ್ತು ಗುರುಜಿ. ಆಮೇಲೆ ನಮ್ಗೆ ಏನೋ ಖುಷಿ, ಚೆನ್ನಾಗಾಗ್ತಾರೆ ಅವರು. ನೋಡ್ತಾರೆ, ಎಲ್ಲೋ ನೋಡಿತರ ನಮ್ಮನ್ನ ನೋಡಲ್ಲ. ಆತರ ತೆಗಿದ್ರು 1 ಕಣ್ಣು. ಆಮೇಲೆ ಇನ್ನೊಂದ್ ಕಣ್ಣು ತೆಗಿತಾರೆ. ಅಲ್ಲಿ ಎಲ್ಲ ನಾವೇ ಕ್ಲೀನ್ ಮಾಡ್ಬೇಕು ಗುರುಜಿ. ಅವ್ರ ಪೇಷಂಟ್ ಅವರೇ ನೋಡ್ಕೋಬೇಕು. ಹೋಗ್ದಾಗ 5 ಗಂಟೆಗೆ ಹೋಗ್ಬೇಕು, ಎಲ್ಲ ಕ್ಲೀನ್ ಮಾಡಿ ಬರ್ಬೇಕು. ನನ್ ಮಗನೇ ಮಾಡ್ತಾ ಇದ್ದ ಗುರುಜಿ ಎಲ್ಲ. ನಾನು ಇಲ್ಲಾಂದ್ರೆ ನನ್ ಮಗ ಹೋಗಿ ಮಾಡ್ತಾ ಇದ್ವಿ. ಆಮೇಲೆ ಹಂಗೆ ಇತ್ತು ಗುರುಜಿ. ಆಮೇಲೆ ಅವ್ರಿಗೆ ನೆನಪಿನ ಶಕ್ತಿನೇ ಬಂದಿಲ್ಲ. ಜನವರಿ 7ನೇ ತಾರೀಕು ತೀರ್ಕೊಂಡ್ರು ಗುರುಜಿ. ಜನವರಿ 7ನೇ ತಾರೀಕು ಏನಾಯ್ತು? ತೀರ್ಕೊಂಡ್ಬಿಟ್ರು ಗುರುಜಿ. ಅಯ್ಯೋ, 1 ಕಣ್ಣು ತೆಗೆದ್ರಲ್ಲ, ಅದು ಪ್ರಜ್ಞೆ ಬಂದಿರ್ಲಿಲ್ವಾ ಅವಾಗ? ಅವ್ರು ಹೇಳ್ತಾರೆ ಪ್ರಜ್ಞೆ ಬರಲ್ಲ, ಅವ್ರು ಸುಮ್ನೆ ನೋಡ್ತಾರ ಅಷ್ಟೇ ಅಂತ. ಅವ್ರಿಗೆ ಜ್ಞಾನ ಇರಲ್ಲ, ಎಲ್ಲೋ ಇರ್ತಾರ ಅವರು ಅಂತ. ತೀರ್ಕೊಂಡ್ಬಿಟ್ರ? ಹೌದು ಗುರುಜಿ. ತುಂಬಾ ಒಳ್ಳೆಯವರು ಗುರುಜಿ. ಚೆನ್ನಾಗಿ ನೋಡ್ಕೋತಿದ್ರು, ಚೆನ್ನಾಗಿ ಹೇಳ್ಕೋತಿದ್ರು. ತುಂಬಾ ಒಳ್ಳೆಯವರು. ಬೇಡ ಬಿಸಿಲ್ಲ ಏನಿಲ್ಲ. ದುಡಿಮೆ ಕಮ್ಮಿ ಆದ್ರೂ ನಮ್ಗೆ ಏನಿದ್ರಲ್ಲೂ ಕಮ್ಮಿ ಮಾಡಿಲ್ಲ ಗುರುಜಿ ಅವರು. ನಾನ್ ಕೆಲ್ಸಕ್ ಹೋಗೋದ್ ನೋಡಿ ಯಾವಾಗೂ ನಿನ್ ಕಾಲ್ ನೋವು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ ಮನೆಗಳು ಅಷ್ಟೊಂದ್ ಮಾಡ್ಬೇಡ ಅಂತ ಹೇಳ್ತಿದ್ರು. ಯಾವಾಗೂ ಪಿಕಪ್ ಡ್ರಾಪ್ ವಾಟರ್ ಅಲ್ಲೇ ಮಾಡ್ತಿದ್ರು. ನಾನ್ ನಡಿಯಕ್ ಆಗ್ತಿರ್ಲಿಲ್ಲ ಗುರುಜಿ, ಕುಂತ್ಕೊಂಡ್ ಬರ್ತಿದ್ದೆ. ಅಷ್ಟೊಂದು ಕಾಲ್ ನೋವು ನನ್ಗೆ. ನಿಮ್ಮ ಹತ್ರ ಏನು ಮಾತಾಡ್ಲಿಕ್ಕೆ ವಿಧಿ ಅವಕಾಶ ಕೊಡ್ಲೇ ಇಲ್ಲ ಅವ್ರಿಗೆ? ಇಲ್ಲ ಗುರುಜಿ, ಏನು ಮಾತಾಡಿಲ್ಲ. ಅವತ್ತು ಅಡ್ಗೆ ಮಾಡಿ ಊಟ ಮಾಡ್ಬೇಕು ಅಂದ್ರು ಅಷ್ಟೇ ಗುರುಜಿ ಮಾತಾಡಿದ್ದು. ಅಂದ್ರೆ ಲಾಸ್ಟ್ ಅಲ್ಲಿ ನೀವು ಮಾತಾಡ್ಕೊಂಡ್ ಕೂತಿದ್ರಲ್ಲ ಅದೇ? ಹೌದು ಗುರುಜಿ, ಸಾಯಂಕಾಲ ಮಾತಾಡ್ಕೊಂಡ್ ಕೂತಿದ್ವಿ ಅಷ್ಟೇ. ಅದೇ ಅವ್ರ ಫೋನ್ ನೋಡ್ತಿದ್ರು ಅಂದ್ರಲ್ಲ, ಅದೇ? ಹೌದು ಗುರುಜಿ. ಮತ್ತೆ ಚಾರ್ಜಿಂಗ್ ಹಾಕಿ ಮಲ್ಕೊಂಡು ಆತರ ಆಗ್ಬಿಟ್ಟಿದ್ದು. ಓಕೆ, ಇದು ಸುದೀರ್ಘ 1 ವರ್ಷಗಳ ಸಂಘರ್ಷನ ಇದು ಅವ್ರಿಗೆ? ಸಾರಿ, 1 ತಿಂಗಳುಗಳ ಹೋರಾಟ ಇದು? ಹೌದು ಗುರುಜಿ. ನವೆಂಬರ್ 28ಕ್ಕೂ ಆತರ ಆಗಿದ್ದು ಗುರುಜಿ. ಡಿಸೆಂಬರ್ ಎಲ್ಲ ಆಸ್ಪತ್ರೆಯಲ್ಲಿ ಇದ್ವಿ, ಅಲ್ಲಿ ಇಲ್ಲಿ ಎಲ್ಲ ಇದ್ ಮಾಡ್ಕೊಂಡು. ಆ ದಿನ ನೀವ್ ಅಲ್ಲೇ ಪಕ್ಕದಲ್ಲೇ ಇದ್ರ ಲಾಸ್ಟ್ ಅಥವಾ? ಯಾವತ್ತು ಗುರುಜಿ?
ತೀರು ಹೋದ ಸಮಯದಲ್ಲಿ? ಹೌದು ಗುರುಜಿ, ಆಸ್ಪತ್ರೆಯಲ್ಲೇ ಇದ್ವಿ ಗುರುಜಿ, ನೈಟು ಹಗ್ಲು ಎಲ್ಲ ಅಲ್ಲೇ ಇದ್ವಿ ಗುರುಜಿ, ಅಲ್ಲ, ವಾರಕ್ಕೊಂದ್ಸರಿ. ಅವರು ನಿರ್ಗಮಿಸಬೇಕಾದ್ರೆ ನೀವು ಪಕ್ಕದಲ್ಲೇ ಇದ್ರ ಅಥವಾ ಅವ್ರು ಕೂಗಿದ್ದ ನಿಮ್ಮನ್ನ? ಅವರು ಐಸಿಯಲ್ಲಿ ಇದ್ರು ಗುರುಜಿ, ಐಸಿಯಲ್ಲಿ 1 ತಿಂಗಳಿದ್ರು. ಬಟ್ ಅವರು ತೀರು ಹೋದ್ರು ಅಂತ ಅಂದಾಗ ನೀವು ಹೊರಗಡೆ ಇದ್ರ? ಅಲ್ಲೇ ಇದ್ದೆ ಗುರುಜಿ, ಅಂದ್ರೆ ಲಾಸ್ಟ್ ಸಮಯದಲ್ಲಿ ನಾನು ಅವ್ರನ್ನ ನೋಡಿಲ್ಲ ಗುರುಜಿ. ಬಟ್ ಇವ್ರು ನಿಮಗೆ ವಿಷಯ ತಿಳಿಸಿದ್ದ ಇವರು? ನಾವ್ ಆಚೆ ಇದ್ವಿ, ಪೇಷಂಟ್ ಒಳಗಡೆ ಇದ್ರು ಗುರುಜಿ ನಮ್ಮ ಮನೆಯವರು. ಬಟ್ ಅಂದ್ರೆ ಅದು ಎಂದಿನಂತೆ ಅಂದ್ಕೊಂಡು ಸುಮ್ಮನೆ ಅಲ್ಲಿ ಕೂತಿದ್ರ ಅಥವಾ ಸಡನ್ ಆಗಿ ಇದೇನಪ್ಪ ಈ ದಿನ ಹಿಂಗಿಂಗ್ ಆಗ್ತಿದೆ ಅನ್ನೋ ಭಯದಲ್ಲಿ ಕೂತಿದ್ರ? ಅವರು 2-3 ದಿನದಿಂದ ಹೇಳ್ತಾನೆ ಇದ್ರು, ಇವ್ರಿಗೆ ಇದಾಗ್ಬಿಟ್ಟಿದೆ, ಜಾಸ್ತಿ ಸೀರಿಯಸ್ ಆಗಿದೆ, ಎಲ್ಲ ಮನೆಯವ್ರನ್ನೆಲ್ಲ ಕರ್ಸ್ರಿ ಅಂತ ಹೇಳ್ತಾನೆ ಇದ್ರು. ಅವರು ಯಾವಾಗ ಹಂಗ ಹೇಳ್ತಾರಲ್ಲ, ಬಿಡು ಚೆನ್ನಾಗ್ ಆಗ್ತಾರೆ, ನನ್ ಮಗನ್ ಚೆನ್ನಾಗ್ ಆಗ್ತಾರೆ, ಸುಮ್ನಿರಮ್ಮ ಅಂತ ಹೇಳ್ತಾನೆ ಇದ್ದ ಗುರುಜಿ. ಅಂದ್ರೆ ಈ ಸುದ್ದಿಯ ನಿರೀಕ್ಷೆ ನಿಮ್ಗೆ ಇರ್ಲಿಲ್ಲ ಅಲ್ಲಿ? ಇಲ್ಲ ಗುರುಜಿ, ಚೆನ್ನಾಗ್ ಆಗ್ತಾರೆ, ಹೆಂಗೋ ಮನೆಗ್ ಬಂದ್ರೆ ನನ್ ಮಗ ನೋಡ್ಕೊಂಡ್ರೆ ನನ್ ಕೆಲ್ಸಕ್ ಹೋಗ್ಬೋದು, ಅವ್ನ್ ಮನೆಯಲ್ಲೇ ಸ್ಟಡಿ ಮಾಡ್ಕೊಂಡು ಎಕ್ಸಾಮ್ ಬರಿಬೋದು ಅಂತ ನನ್ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಗುರುಜಿ. ಬಟ್ ಅವ್ರು ಬಂದಾಗ ಆ ಸುದ್ದಿ ಬಹಳ ದೂರದಿಂದಲೇ ನಿಮ್ಗೆ ಅನ್ಸಿರ್ಬೇಕು. ಅವ್ರು ಏನ್ಕೋ ಅವರು ಇದನ್ನ ಹೇಳಲಿಕ್ಕೆ ಬಂದಾಗ ಅಥವಾ ಹೇಳಿದಾಗ ಹೆಂಗಾಗಿರ್ಬೇಕು? ಗುರುಜಿ, ಅವ್ರು ಬೆಳಗ್ಗೆಯಿಂದ ಹೇಳ್ತಾನೆ ಇದಾರೆ. ನನ್ಗೆ 3 ದಿನ ಆಗಿತ್ತು ಗುರುಜಿ ಊಟ ಮಾಡಿ, ಊಟನೂ ಸೇರ್ತಾ ಇಲ್ಲ, ಭಯ. ಅವ್ರು ಆಚೆ ನಾಗರಾಜ್ ಪೇಷಂಟ್ ಅಂತ ಕರೆದ್ರೆ ಭಯ ಗುರುಜಿ, ನನ್ಗೆ ಏನ್ ಹೇಳ್ತಾರೋ ಏನೋ ಅಂತ ಭಯ. ಅಳೋದೇ ಆಗ್ಬಿಟ್ಟಿತ್ತು ಗುರುಜಿ ನಂದು. ಬಟ್ ಅದನ್ನ ಅವ್ರು ನಿಮಗೆ ತಲುಪಿಸ್ಬೇಕಾದ್ರೆ ಅದು ಒಂದು ಸಾವು ಅಷ್ಟೇ ಅನ್ನಂಗಿತ್ತ ಅಥವಾ ಅವ್ರು ನಿಮ್ಮ ಬಗ್ಗೆ ಅನುಕಂಪ ಹೊಂದಿದ್ರ? ಇಲ್ಲ ಗುರುಜಿ, ಅವ್ರಿಗೆ ಡಾಕ್ಟರ್ಗ ಗುರುಜಿ ಇಲ್ಲ ಗುರುಜಿ, ಅವ್ರಿಗೆ ಅನುಕಂಪನೆ ಇಲ್ಲ ಗುರುಜಿ, ಪೇಷಂಟ್ ಬಗ್ಗೆ ಕೇರೇ ಇಲ್ಲ ಗುರುಜಿ. ಅದು ಮೆಡಿಕಲ್ ಕಾಲೇಜ್ ಅಲ್ಲ ಗುರುಜಿ, ಅವ್ರು ಏನೋ ಮಾತಾಡ್ಕೊಂಡು ಏನೋ ಒಂಥರ ಅವ್ರಿಗೆ ಎಂಜಾಯ್ ಮಾಡೋದು ಗುರುಜಿ. ನಾವ್ ಹೋಗಿ ನೋಡಿದ್ರೆ ಪೇಷಂಟ್ ನೋಡಿ ಬನ್ನಿ, ಅವ್ರಿಗೆ ಒಂದ್ ಸ್ವಲ್ಪ ಅವ್ರು ಹೆಂಗಿದ್ರು ಪರವಾಗಿಲ್ಲ ಗುರುಜಿ, ಕೈ ಹೆಂಗಿದ್ರೆ ಹಂಗೆ ಬಿಟ್ಬಿಡ್ತಾರೆ ಗುರುಜಿ. ನಮ್ಗೆ ಸಂಕಟ ನೋಡಿದ್ರೆ, ಅಯ್ಯೋ ಹಿಂಗೆ ಬಿಟ್ಟಿದಾರಲ್ಲ ಅಂತ, ಹೋಗಿ ಮುಟ್ಟಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಮುಟ್ಬೇಡಿ ಅಂತಾರೆ. ಅವ್ರೂ ನೋಡಲ್ಲ, ನಮ್ಗೂ ಬಿಡಲ್ಲ, ಹಂಗಾಗ್ಬಿಟ್ಟಿತ್ತು ಗುರುಜಿ. ನೀವು ಹಣ ತಗೊಂಡು ಆಚೆ ಬರೋ ಅಷ್ಟ್ರಲ್ಲಿ ಎಷ್ಟು ಹಣ ಕಟ್ಟಿದ್ರಿ ಅಲ್ಲಿ? ಎಲ್ಲ ಒಂದಾಗಿರುತ್ತೆ ಗುರುಜಿ, ಒಂದಾಗಿರುತ್ತೆ ಗುರುಜಿ. 1 ತಿಂಗಳಿಂದ ಇದ್ವಲ್ಲ, ಆಚೆ ಮೆಡಿಸಿನ್ ಜಾಸ್ತಿ ಬರ್ಕೊಡ್ತಿದ್ರು ಗುರುಜಿ. ಅಂದ್ರೆ 1 ಲಕ್ಷ ಆಗಿತ್ತ? 1 ಲಕ್ಷ ಆಗಿರುತ್ತೆ ಅಲ್ಲಿ. ಅಂದ್ರೆ ಇಲ್ಲ 12 ಲಕ್ಷ ಅಂತ, ಸಾರಿ. ಅಂದ್ರೆ ನಾವು ಇದು ಮಣಿಪಾಲ್ ಅಲ್ಲಿ ಇದ್ವಲ್ಲ, ಅಲ್ಲಿ ನಮ್ ದುಡ್ಡಿಲ್ಲ ಅಂತ ಗೊತ್ತಾಯ್ತು, ಎಷ್ಟಿತ್ತು ಅಷ್ಟು ಅಲ್ಲಿ ಕಟ್ಬಿಟ್ಟು ಆಪರೇಷನ್ ಎಲ್ಲ ಮಾಡಿಸ್ಕೊಂಡ್ವಿ ಗುರುಜಿ. ಬಟ್ ಇವ್ರು ಮಾಡಿದ್ದೇನು ಮತ್ತಿಲ್ಲಿ? ಇವ್ರು ಏನ್ ಸುಮ್ನೆ ಇಟ್ಕೊಳ್ಳೋದು, ಜಾಗ ಕೊಟ್ಟಿದ್ರ ಅಷ್ಟೇ ಅನ್ನಂಗೆ? ಜಾಗ ಕೊಟ್ಟಿದ್ರೆ ಅಷ್ಟೇ ಗುರುಜಿ, ಏನೋ ಮೆಡಿಸಿನ್ ಬರ್ಕೊಡ್ತಾರೆ, ಅದೇನ್ ಮಾಡ್ತಾರೆ ಅಂತಾನೇ ಗೊತ್ತಿಲ್ಲ ಗುರುಜಿ. ನಾವ್ ಕೊಟ್ಟಿರೋ ಮೆಡಿಸಿನ್ ಇನ್ನೊಬ್ರಿಗೆ ಹಾಕೋದು ಆತರನೇ ಮಾಡ್ತಾರೆ. ನಾವು ಕೇಳಂಗಿಲ್ಲ, ಸುಮ್ನೆ ಇರಂಗಿಲ್ಲ, ಎಲ್ಲ ಹೋಗ್ಲಿ ನಮ್ ಪೇಷಂಟ್ ನಾವ್ ಆಪೋಸಿಟ್ ಮಾಡಿದ್ರೆ ನಮ್ ಪೇಷಂಟ್ ಚೆನ್ನಾಗ್ ನೋಡ್ಕೊಲ್ಲ ಅನ್ನೋದಿತ್ತು ನಮ್ಗೆ. ಏನು ಮಾತಾಡ್ತಿರ್ಲಿಲ್ಲ ಗುರುಜಿ. ಆಯ್ತವ. ಬಟ್ ಹೆಂಗ್ ಹೊಂದಾಣಿಕೆ ಆಯ್ತು ಹಣ ಅಷ್ಟೊಂದು? ಅದೇ ಗುರುಜಿ, ನಮ್ಮತ್ತೆ ಸ್ವಲ್ಪ ದುಡ್ಡು ಕೊಟ್ರು, ಅವ್ರ ಸೇಫ್ಟಿಗೆ ಅವರು ಇದಕ್ಕೆ ಅಂತ ಇಟ್ಕೊಂಡಿದ್ರು. ಅವ್ರು ನಮ್ದು ಜಮೀನ್ ಇತ್ತು ಗುರುಜಿ, ಮಾಡ್ಬಿಟ್ಟು ನಮ್ಮತ್ತೆ ಮಾವಂಗೆ 1 ಭಾಗ ಅಂತ ಇಟ್ಕೊಂಡಿದ್ರು. ಆ ದುಡ್ಡು ನಮ್ಗೆ ಕೊಟ್ಟಿದ್ದು ಗುರುಜಿ. ನಾನ್ ಕೊಡ್ತೀನಮ್ಮ ಅಂತ ಈಸ್ಕೊಂಡಿದೀನಿ ಗುರುಜಿ. ಅಲ್ಲಿಂದ ಬಂದ ಮೇಲೆ ಬಂದ್ವಿ ಗುರುಜಿ. ಆಮೇಲೆ ಏನಾಯ್ತು, ಹಿಂಗೆ ತೀರ್ಕೊಂಡ್ಬಿಟ್ರು. ಮತ್ತೆ ಇವಾಗ ನನ್ ಮಕ್ಳಿಗೆ ಎಜುಕೇಶನ್ ಬೇಕಲ್ಲ ಗುರುಜಿ. ಇವಾಗ ಫಸ್ಟ್ ಇಯರ್ ಡಿಗ್ರಿಗೆ ಸೇರ್ಸಿದೀನಿ ಗುರುಜಿ. ಹೋದ ವರ್ಷ 1 ವರ್ಷ ಹಾಳಾಯ್ತಲ್ಲ. ಒಬ್ರೇ ಮಗನ? ಮಗಳು ಇದ್ದಾಳೆ ಗುರುಜಿ, ಇದ್ಲು. ಮೊರಾರ್ಜಿ ಸ್ಕೂಲ್ ಅಲ್ಲಿ ಸೇರ್ಸಿದ್ವಿ. 10th ಓದ್ತಾ ಇದ್ಲು ಗುರುಜಿ. ಬಟ್ ಈ ಒಟ್ಟಾರೆ 1 ತಿಂಗಳಲ್ಲಿ ಮಗಳು ಬಂದಿದ್ರ ಅಥವಾ? ಬಂದಿದ್ರು ಗುರುಜಿ, ಇಲ್ಲೇ ಇದ್ರು. ಅವ್ರ ಅಪ್ಪನ್ಗೆ ಮೇನ್ ಅಂದ್ರೆ ಮಗಳಂದ್ರೆ ತುಂಬಾ ಇಷ್ಟ ಗುರುಜಿ. ಯಾವಾಗ ನೋಡ್ಕೊಂಡ್ ಬರೋಣ ಅಂತ ಹೇಳ್ತಾನೆ ಇದ್ರು. ಆಯ್ತು. ಸೊ ನೀವು ಅದಾದ್ಮೇಲೆ ಮಗ ಮನೆಯಿಂದಲೇ ಹೋಗ್ತಿದ್ರ ಅಥವಾ ಮಗ ಮತ್ತೆಲ್ಲಾದ್ರೂ
ಹಾಸ್ಟ್ಲಿ ಇಲ್ಲ ಗುರುಜಿ, ಹಾಸ್ಟೆಲ್ ಇಂದ ಕರ್ಕೊಂಡ್ ಬಂದ್ಬಿಟ್ಟೆ. ನನ್ಗೂ ಆರೋಗ್ಯ ಸರಿ ಇಲ್ಲ. ಏನಾದ್ರೂ ಒಂದ್ ತರ್ಬೇಕು, ಏನಾದ್ರೂ ಒಂದ್ ನೀರ್ ಕ್ಯಾನ್ ತಗೊಂಬರ್ಬೇಕು, ಒಂದ್ ರೇಷನ್ ತಗೊಂಬರ್ಬೇಕು ಅಂದ್ರೆ ಎಲ್ಲ ಅವನೇ ನೋಡ್ಕೋತಾನೆ. ಹ್ಮ್. ಮಗಳು ಅಲ್ಲೇ ಓದ್ತಿದ್ದಾರೆ. ಇಲ್ಲ 10th ಆಯ್ತು ಗುರುಜಿ, ಇವಾಗ ಮನೇಲಿ ಇದಾರೆ. ಅವ್ರಿಗೆ ಅಡ್ಮಿಷನ್ ಮಾಡ್ಬೇಕು ಗುರುಜಿ. ಇವಾಗ ನಾನು ಮನೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಆಗ್ತಿಲ್ಲ. ಮಾಡ್ದಿದ್ರೆ ವಿಧಿ ಇಲ್ಲ. ನಿನ್ಗೆ ಏನು ಸಮಸ್ಯೆನವ? ವೆರಿಕೋಸ್ ವೇನ್ಸ್ ಗುರುಜಿ. ಏನು ತೋರಿಸ್ಕೊಂಡಿಲ್ವಾ? ಅಂದ್ರೆ ಎಲ್ಲೂ ತೋರಿಸ್ಕೊಂಡೆ ಗುರುಜಿ, ಎಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ವಿ ನಾವು ಗುರುಜಿ. ಹ್ಮ್. ಎಲ್ಲೂ ವಾಸಿ ಆಗ್ತಿರ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ಬೇರೆ ಕಡೆ ತೋರಿಸ್ತಿದೀನಿ, ಅಲ್ಲಿ ಇವಾಗ ಬೆಟರ್ ಅನ್ಸುತ್ತೆ. ಯಾರ್ ನೋಡಿದ್ರು ಏನ್ ಹಿಂಗ್ ನಡಿತೀಯ ಅಂತ ಹೇಳ್ತಾರೆ. ಏನ್ ಮಾಡೋದ್, ಬೇಜಾರಾಗುತ್ತೆ. ಮತ್ತೆ ನಮ್ಮ ಆರೋಗ್ಯ ಹಿಂಗಾಗಿದೆಯಲ್ಲ, ಏನ್ ಮಾಡೋದು ಅಂತ ಸುಮ್ನಾಗ್ತಿದೆ ಗುರೂಜಿ. ಇವಾಗ ತಿಂಗ್ಳ ಹೋಗಿ ತೋರ್ಸ್ಕೊತಾ ಇದೀನಿ ಗುರೂಜಿ. ಇವಾಗ ಸ್ವಲ್ಪ ಬೆಟರ್ ಇದೆ. ಎಲ್ಲಿ ತೋರಿಸ್ತೀಯವ? ಆಯುರ್ವೇದಿಕ್ ಅಲ್ಲಿ ತೋರಿಸ್ತಾ ಇದೀನಿ ಗುರೂಜಿ. ಆಯುರ್ವೇದಿಕ್ ಅಲ್ಲಿ? ಹ್ಮ್. ಚಂದಾಪುರದಲ್ಲಿ ಆಯುರ್ವೇದಿಕ್ ಇದೆ, ಅಲ್ಲಿ ತೋರಿಸ್ತಾ ಇದೀನಿ. ಚಂದಾಪುರ ಅಂದ್ರೆ ಎಲ್ಲಿ? ಅತ್ತಿಬೆಲ್ಲಿ ರೋಡ್ ಬರುತ್ತೆ ಗುರೂಜಿ. ಇಲ್ಲಿ ನಮ್ಮನೆಯವ್ರನ್ನ ಅಡ್ಮಿಟ್ ಮಾಡಿದ್ವಲ್ಲ, ಅದೇ ರೋಡ್ ಅಲ್ಲೇ ಬರುತ್ತೆ. ಅಂದ್ರೆ ಬೆಂಗಳೂರು ವಿಜಯನಗರ ಕಡೆನಾ? ಇಲ್ಲ ಗುರೂಜಿ, ಸರ್ಜಾಪುರ ರೋಡ್ ಇದೆ. ಓಕೆ. ಬಟ್ ಈಗ ಎಷ್ಟು ಮನೆ ಕೆಲಸ ಮಾಡ್ತೀರಿ? 6 ಮನೆ ಕೆಲಸ ಮಾಡ್ತೀನಿ ಗುರೂಜಿ. ಯಾವ ತರ ಅದು? ಅಂದ್ರೆ ಬೆಳಿಗ್ಗೆ ಹೋಗಿ? ಹೌದು ಗುರೂಜಿ, ಬೆಳಗ್ಗೆ 9:30-10 ಗಂಟೆಗೆ ಹೋಗ್ತೇನೆ ಗುರೂಜಿ. ಗುಡ್ಸಿ ಒರೆಸಿ ಬಾತ್ರೂಮ್ ತೊಳೆಯೋದು, ಮುಸ್ರೆ ತೊಳೆಯೋದು, ಎಷ್ಟೊತ್ತಿಗೆ ಬರ್ತೀರಿ? ಮನೆಗ್ ಬರಲ್ಲ ಗುರೂಜಿ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ. 1 ಕಿಲೋಮೀಟರ್ ಹೋಗ್ಬೇಕು. ನಡ್ಕೊಂಡೆ ಓಡಾಡ್ತೀರಾ? ಹೌದು ಗುರೂಜಿ. ಬಸ್ ಸ್ಟಾಪ್ ಎಲ್ಲ ದೂರ ಇದೆ. ಆ ಬಸ್ ಸ್ಟಾಪ್ ಗೆ ನಡೆಯೋ ಬದಲು ನಡ್ಕೊಂಡೇ ಹೋಗ್ಬೋದು ಅಂತ ನಡ್ಕೊಂಡು ಹೋಗ್ಬಿಡ್ತೀನಿ ಗುರೂಜಿ. ಬಟ್ ಇಷ್ಟು ನಡ್ಕೊಂಡು ಓಡಾಡದೆ ಇದ್ದಿದ್ರೆ ಅಷ್ಟೊಂದು ತೊಂದರೆ ಇರ್ತಿಲ್ಲ. ಬಟ್ ಓಡಾಡೋಕ್ಕೆ ಸಮಸ್ಯೆ ಅಲ್ಲ? ಹೌದು ಗುರೂಜಿ, ಯಾವಾಗ ನೋಡು ಹಂಗೆ ಕುಂತ್ಕೊಂಡ್ ಬರ್ತಿದ್ದೆ. ಯಾರು ನೋಡು, ನಿಮ್ ಮಕ್ಳು ಇನ್ನ ಚಿಕ್ಕ ಮಕ್ಳು, ಏನ್ ಇವಾಗ ಹಿಂಗಾಗ್ಬಿಟ್ಟಿದ್ಯಾ, ಹೆಂಗ್ ಮದ್ವೆ ಮಾಡ್ತೀಯ ಹೆಂಗೆ ಅಂತ ಹೇಳ್ತಾ ಇದ್ರು ಅವಾಗ್ಲೇನೆ. ಆತರ ಆಗ್ಬಿಟ್ಟಿದ್ದು ಗುರೂಜಿ. ನನ್ಗಿನ ವಯಸ್ಸಾಗಿರೋ ಚೆನ್ನಾಗೇ ಓಡಾಡ್ತಿದಾರೆ. ಅವ್ರು ನೋಡಿ ನನ್ಗೆ ಆಸೆ ಆಗುತ್ತೆ, ಅಯ್ಯೋ ನಂಗೆ ಯಾಕಪ್ಪ ದೇವ್ರ ಈ ತರ ಇದಾಗಿತ್ತು. ಒಂದು ಕಾಲ ಎರಡು ಗುರೂಜಿ. ಒಂದಿತ್ತು, ಇವಾಗ 2 ಗುರೂಜಿ. ಓ ಭಗವಂತ. ಆಯ್ತು. ಮಗ ಎಷ್ಟು ವರ್ಷ ಈಗ? 19 ವರ್ಷ ಗುರೂಜಿ. ಸ್ವಲ್ಪ ಎಲ್ಲ ಅರ್ಥ ಮಾಡ್ಕೊಂಡು ಬದುಕ್ತಾರ? ಗುರೂಜಿ, ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೊತಾನೆ, ಚೆನ್ನಾಗಿ ಇದ್ ಮಾಡ್ತಾನೆ ಗುರೂಜಿ. ಹೇಳಿದ್ ಮಾತ್ ಕೇಳ್ತಾನೆ, ಯಾರ ಜೊತೆ ಸೇರಲ್ಲ. ನನ್ಗಿಂತ ನಮ್ ಭಾವನ್ ಮಗಳು ಕೇರ್ ತಗೋತಾರೆ ಗುರೂಜಿ. ಅವ್ರು ಸ್ಕೂಲ್ ಸೇರ್ಸ್ಬೇಕಾದ್ರು, ಕಾಲೇಜ್ ಸೇರ್ಸ್ಬೇಕಾದ್ರು ಎಲ್ಲಾ ಹುಡ್ಗಿಂದಾನೆ ಎಲ್ಲ. ಮಗಳಿಗೆ ಎಷ್ಟು ವರ್ಷ? ಆ ಹುಡ್ಗಿಗೆ 29 ಆಗಿರುತ್ತೆ ಗುರೂಜಿ, ಮದ್ವೆ ಆಗಿದೆ. ಅವರು ಇಲ್ಲೇ ಇದಾರೆ ನೋಡಿ ಪಾಪ. ಹೌದು ಯಜಮಾನ್ರು ಆಸ್ಪತ್ರೆಯಲ್ಲಿ ಇದ್ದ ಕಾಲದಲ್ಲಿ ಎಷ್ಟು ಎಲ್ಲ ಗುರುಜಿ. ನಮ್ ಯಜಮಾನ್ರು ಚೆನ್ನಾಗಿರೋದು ಎಲ್ಲ ಹಾಸ್ಟೆಲ್ ನೋಡೋದು, ಇಲ್ಲಿ ಸೇರ್ಸಂಟಿ ಅಲ್ಲಿ ಸೇರ್ಸಂಟಿ ಅಂತ ಎಲ್ಲ ಇದ್ ಮಾಡಿ, ಅವರೇ ನನ್ ಜೊತೆ ಬಂದು ಓಡಾಡಿ ನಮ್ಮಿಬ್ರಿಗೂ ಗೊತ್ತಾಗಲ್ಲ ಅಂತ ಎಲ್ಲ ಸೇರ್ಸಿ ಅಡ್ಮಿಷನ್ ಮಾಡ್ಬಿಟ್ಟು ಬರೋದು ಹುಡ್ಗಿನೇ ಗುರುಜಿ. ಇವಾಗೂ ಅಷ್ಟೇ ಗುರುಜಿ, ನನ್ಗೆ ಬಲ್ಕೈ ಅಂದ್ರೆ ಹುಡ್ಗಿನೇ ಗುರುಜಿ. ಯಾವ ಈ ಜನ್ಮದಲ್ಲಿ ಏನ ಇದ್ ಮಾಡಿದ್ನ ಪುಣ್ಯ ಮಾಡಿದ್ನ ಹುಡ್ಗಿ ಇವಾಗ ಕೈ ಹಿಡಿತಿದ್ದಾಳೆ. ಗಂಡ ಹೋದ್ಮೇಲೆ ಎಷ್ಟು ಕಷ್ಟ ಆಗ್ತಿದೆ ಬದುಕು. ಅಯ್ಯೋ ಹೇಳಕ್ ಆಗಲ್ಲ ಗುರುಜಿ. ನಮ್ಮವ್ರು ನಮ್ಗೆ ಶತ್ರು ಆಗ್ಬಿಟ್ಟಿದ್ದಾರೆ. ನಮ್ಮ ಮುಂದೆ ಚೆನ್ನಾಗಿರ್ತಾರೆ ಅಯ್ಯೋ ಅಂತಾರೆ, ನಮ್ ಹಿಂದೆ ಚೂರಿ ಆಗ್ತಾರೆ. ಆ ತರ ಆಗ್ಬಿಟ್ಟಿದೆ ಗುರುಜಿ. ನಿಮ್ಮೋರೆ? ನಮ್ಮವ್ರೆ ಚೆನ್ನಾಗಿ ಇರ್ತಾರೆ, ಅಯ್ಯೋ ಅನ್ನೋ ತರ ಇರ್ತಾರೆ. ಮತ್ತೆ ಹಿಂದೆ ನೋಡಿದ್ರೆ ಹಾಗಿದ್ದೆ ಒಳ್ಳೇದಾಯ್ತು ಅಂತಾರೆ. ಅಷ್ಟು ಖುಷಿ ಇರುತ್ತೆ ಅವ್ರಿಗೆ, ಆದ್ರೆ ನಮ್ ಮುಂದೆ ಏನೋ ಅಯ್ಯೋ ಅನ್ನೋ ತರ ಭಾವನೆ. ಈಗ ನಿನ್ನ ಆಸ್ತಿ ಏನ್ ಗೊತ್ತಾ? ಹೇಳಿ ಗುರುಜಿ. ಮಕ್ಳು. ಹೌದು ಗುರುಜಿ. ಅದಕ್ಕೆ ಎರಡು ನಿನ್ನ ಪರಿಸ್ಥಿತಿಯನ್ನ, ನಿನ್ನ ಕಷ್ಟವನ್ನ ಅರ್ಥ ಮಾಡಿಕೊಂಡು ಇವತ್ತಿಗೆ ನಮ್ಮ ಮನೆ ಸ್ಥಿತಿ ಹಿಂಗಿದೆ. ಅಪ್ಪ ಹೋದ ಕಾಲದಲ್ಲಿ ನಾವು ಇನ್ನೂ ಸ್ವಲ್ಪ ಚಿಕ್ಕವರಾಗಿ, ಇನ್ನೂ ದುಡಿದೇ ಇರೋರಾಗಿ, ಅಮ್ಮ
ಪಾಪ ಏನೋ ಕಾಲು ನೋವು ಇಟ್ಕೊಂಡು ಹೌದು ನಾಲ್ಕು ಗುರುಜಿ, ಮನೆಯಲ್ಲಿ ಅವರು ಕೆಲಸ ಅರ್ಥ ಮಾಡ್ಕೋತಾರೆ ಮಾಡಿಕೊಂಡು ಗುರುಜಿ ಇವಾಗ. ಅಂದ್ರೆ ಹ್ಮ್. ಇಲ್ಲಿ ನಿನ್ನ ಸಂಬಂಧಿಕರು ಈ ಸಮಯದಲ್ಲಿ ನಿನ್ನನ್ನು ಎಷ್ಟು ಅರ್ಥ ಮಾಡಿಕೊಂಡ್ರು ಅನ್ನೋದು ಮ್ಯಾಟ್ರ್ ಅಲ್ಲ. ಹಾ, ಅದು ಒಂದು ಹಂತಕ್ಕೆ ಮುಖ್ಯ. ಹೌದು, ಏನೋ ಮನಸ್ಸಿಗೆ ಧೈರ್ಯ ಸಿಗಬಹುದು. ಆದರೆ ಹೌದು ನಿನ್ನ ಸಂಬಂಧಿಕರೆಲ್ಲ ನಿನಗೆ ತುಂಬ ಕಾಳಜಿ, ಪ್ರೀತಿ, ಅನುಕಂಪ ತೋರಿಸಿ ಮಕ್ಕಳೊಂದು ವೇಳೆ ಹಾಳಾದರೆ ನಿನ್ನ ಸಂಬಂಧಿಕರು ಪ್ರೀತಿ ಕಾಳಜಿಗಳ ಲೆಕ್ಕವೇ ಇಲ್ಲ. ಇಲ್ಲ ಗುರುಜಿ, ಅವ್ರ ತಂದೆಗಿಂತ ಅವ್ರ ಚಿಕ್ಕಪ್ಪನ ತಂದೆ ಸ್ಥಾನದಲ್ಲಿ ನಿಲ್ಸಿ ನೋಡ್ತಿದ್ರು ಗುರುಜಿ. ಜಾಸ್ತಿ ಅಂದ್ರೆ ಅವ್ರ ತಂದೆಗಿಂತ ಅವ್ರ ಚಿಕ್ಕಪ್ಪ ಅಂದ್ರೆ ಪ್ರಾಣ ಗುರುಜಿ ಅವ್ರಿಗೆ. ಬಟ್ ಅಲ್ಲೂ ವ್ಯತ್ಯಾಸ ಆಯ್ತಾ ಈಗ? ಇಲ್ಲ ಗುರುಜಿ, ಇವಾಗ ಇನ್ನ ಜಾಸ್ತಿ ಕಾಳಜಿ ಇದೆ ಅವ್ರಿಗೆ ಇವಾಗ ನನ್ನ ಮೇಲೆ. ನಮ್ಮ ಆಂಟಿ ಒಬ್ರು ಇದಾರೆ, ಎಲ್ಲ ನೋಡುವ, ಇವಾಗೆಲ್ಲ ನಾನು ಹೇಳೋದು ಇಲ್ಲಿ ಜೀವನದಲ್ಲಿ ಇಂತಹ ಪರಿಸ್ಥಿತಿಗಳು ಬಂದಾಗ ಇದು ನಿಮ್ಮ ವೈಯಕ್ತಿಕ ಹೋರಾಟ. ಹೌದು ಈಗ ಗುರುಜಿ. ಯಾರೂ ಬಂದು ನಮ್ಮ ಜೊತೆ ನಿಂತು ನಮ್ಮನ್ನು ಮುನ್ನಡೆಸ್ಲಿ ಅಂತ ನಾವು ಕಾಯಬಾರ್ದು. ಹಂಗೂ ಹೌದು ಇದಾರ, ಅದು ಬೋನಸ್. ಹೌದು ಆದರೆ ಗುರುಜಿ. ಒಂದು ತಿಳ್ಕೊಳ್ಳಿ, ಯಾವಾಗ ಯಾರ್ಯಾರು ದೂರ ಆಗುತ್ತಾರೋ, ಬೆಳಗ್ಗೆ ತಕ್ಕ ಚೆನ್ನಾಗಿದ್ದು, ಸಂಜೆ ತಕ್ಕ ಚೆನ್ನಾಗಿದ್ದು, ರಾತ್ರಿ ತಕ್ಕ ಚೆನ್ನಾಗಿದ್ದು, ಮತ್ತು ಬೆಳಗ್ಗೆ ಅರಿಯೋಷ್ಟರಲ್ಲಿ, ಬೆಳಕು ಮೂಡೋಷ್ಟರಲ್ಲಿ ಸಂಬಂಧಗಳು ಹಾಳಾಗಿರ್ತವೆ. ಅಂದರೆ ಹೌದು ಮೊದಲು ನೀವು ತಿಳ್ಕೊಳ್ಳಿ, ಇಲ್ಲಿ ಇವತ್ತಿಗೆ ನಿಮ್ಮೊಂದಿಗೆ ಯಾರು ಚೆನ್ನಾಗಿದ್ದಾರೆ ಅವರನ್ನು ಉಳಿಸ್ಕೊಳ್ಳೋ ಅಷ್ಟು ಪ್ರಯತ್ನ ಮಾಡಿ. ಆದರೆ ಹಾ, ನಾಳೆನೂ ಅದು ಹಾಗೇ ಇರುತ್ತೆ ಅಂತ ನಾವೆಲ್ಲರ ಮೇಲೆ ಅವಲಂಬಿತರಾಗಿ ಬದುಕಬಾರ್ದು. ನಿಮ್ಮ ಮಕ್ಕಳು ಚಿಕ್ಕಪ್ಪನ ಎಷ್ಟೇ ಇಷ್ಟಪಡಲಿ ಅಥವಾ ನಿಮ್ಮ ಭಾವನ ಮಗಳನ್ನ ಎಷ್ಟೇ ಇಷ್ಟಪಡಲಿ, ಹಂಗೆ ಮಾಡಲಿ ಹಿಂಗೆ ಮಾಡಲಿ, ನೀವು ಅವರಿಗಿಂತ ಅವರನ್ನು ಹೆಚ್ಚು ಪ್ರೀತಿಸಿ, ಅವರು ನಿಮ್ಮನ್ನು ಪ್ರೀತಿಸುವುದಕ್ಕಿಂತ ಹೌದು ನೀವು ಅವರನ್ನು ಗುರುಜಿ. ಪ್ರೀತಿಸಿ. ಆದರೆ ಬದುಕಲ್ಲಿ ಒಂಟಿ ಹೋರಾಟ ಅನ್ನೋದು ಮೊದಲಿಂದಲೂ ಮಕ್ಕಳಿಗಾಗಲಿ ನೀವಾಗಲಿ ನಾವು ಕಲ್ತಿರ್ಬೇಕು. ಹೌದು ಗುರುಜಿ. ಯಾಕಂದರೆ ನೋಡವ್ವ, ಇವತ್ತು ನೀವು ಹಿಂಗಿದ್ದೀರಿ, ಇವತ್ತು ನೀವು ಹಿಂಗಿರ್ಬೋದು, ನಾಳೆ ಇವತ್ತು ಅವ್ರು ಒಂಚೂರು ಚೆನ್ನಾಗಿರ್ಬೋದು, ಅದಕ್ಕೆ ಅವ್ರು ನಿಮಗೆ ಏನು ಒಂಚೂರು ಪ್ರೀತಿ, ಕರುಣೆ, ಬೆಂಬಲ ಕೊಡು. ನಾಳೆ ಇಲ್ಲ ಅವ್ರೇನಕ್ಕೂ ಒಂಚೂರು ಬಿದ್ರಪ್ಪ, ಯಾರು ಬರ್ತಾರೆ ನಿಮ್ಮ ಜೊತೆ? ಇಲ್ಲ ಗುರುಜಿ, ಅವ್ರು ಚೆನ್ನಾಗಿರ್ಲಿ, ಅವಾಗಿಂದ ಚೆನ್ನಾಗಿದ್ದಾರೆ ಅಲ್ಲ ಅಂತ ಅಲ್ಲ ನಾನು ಹೇಳೋದು, ಹೇಳಿ ಗುರುಜಿ. ಇವತ್ತು ಅವ್ರು ಚೆನ್ನಾಗಿದ್ದಾರೆ, ನೀವು ಸ್ವಲ್ಪ ಯಾಕೋ ಹಿಂಗಾಗಿದೆ. ಹ್ಮ್ ಅವ್ರ ಜೀವನವೂ ಚೆನ್ನಾಗಿರಲಿ, ಬಟ್ ಯಾರ ಜೀವನ ಸದಾಕಾಲ ಚೆನ್ನಾಗಿರುತ್ತವ? ಹ್ಮ್ ಅಂದರೆ ನಾನು ಹೇಳೋದು, ಅವರು ಬಿದ್ದಾಗ ಈಗ ಅವ್ರು ನಿಮ್ಮನ್ನು ಹೇಗೆ ನೋಡ್ತಾರೋ ನೀವು ಹಾಗೆ ನೋಡ್ಬೇಕು ಅವ್ರನ್ನ. ಹೌದು ಗುರುಜಿ. ಉಪಕಾರ ಅಂದರೆ ಚೆನ್ನಾಗಿ ಅಯ್ಯೋ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್ ಅಂತ ಹೇಳೋದು ಅವ್ರ ಉಪಕಾರ ಸ್ಮರಣೆ, ಅವ್ರಿಗೆ ನೀವು ಸ್ಮರಣೆ ಮಾಡ್ದಂಗೆ. ಆದರೆ ಅದಕ್ಕಿಂತ ದೊಡ್ಡ ಉಪಕಾರ ಏನು ಗೊತ್ತೇನು? ನೀವು ಬಿದ್ದಾಗ ಅವ್ರು ಬಂದಂಗೆ ಅವರು ಒಂದು ಬೀಳೋ ಕಾಲ ಬರುತ್ತೆ. ಜೀವನ ಅಂದ್ರೆ ಅದಿದ್ದಿದ್ದೆ. ಹೌದು ಗುರುಜಿ. ಆಗ ನಿನ್ನ ಮಕ್ಕಳಾಗ್ಲಿ ನೀನಾಗ್ಲಿ ಅದನ್ನ ಮರಿಬಾರ್ದು. ಹೌದು ಗುರುಜಿ, ನಾವ್ ಯಾವತ್ತೂ ಅವ್ರ ಋಣ ತೀರ್ಸ್ಕೊಳಕ್ಕೆ ಆಗಲ್ಲ ಗುರುಜಿ. ನಾನಂತೂ ಹೌದು, ನನ್ ಮಗ 5ನೇ ಕ್ಲಾಸಿಂದ ಇಲ್ಲಿವರೆಗೂ ಅವರೇ ಎಜುಕೇಶನ್ ಎಲ್ಲ ನೋಡಿ ಮಾಡಿ ಎಲ್ಲ ಈಗಿನ ಕಾಲಕ್ಕೆ ಬಹಳ ಅಪರೂಪನವಾ. ಹೌದು ಜೊತೆ ಗುರುಜಿ. ಜೊತೆ ಹುಟ್ಟಿದವರೇ ಬೆನ್ನಿಗೆ ಚೂರಿ ಹಾಕೋ ಕಾಲ ಇದು. ಅಂತದ್ರಲ್ಲಿ ಪಾಪ ಅವರು ನಿಮ್ಗೆ ಏನ್ ಕಷ್ಟ ಅಂತ ಚಿಕ್ಕಪ್ಪ ಕೇಳಲ್ಲ ಅನ್ಸ್ಕೊಂಡು ಗುರುಜಿ ಯಾರು. ಆ ಹುಡ್ಗಿ ಬಿಟ್ರೆ ಅವ್ರು ಫ್ಯಾಮಿಲಿಯಲ್ಲಿ ಅವ್ರ ಅಮ್ಮ ಆಗ್ಲಿ, ಅವ್ರ ಅಕ್ಕ ಆಗ್ಲಿ, ಆ ಹುಡ್ಗಿ ಆಗ್ಲಿ ಅಷ್ಟೊಂದ್ ಕೇರ್ ಮಾಡ್ತಾರೆ. ಅಲ್ಲ, ಅವ್ರ ಚಿಕ್ಕಪ್ಪ ಆಗಲಿ ಅಥವಾ ನಿಮ್ಮ ಭಾವನ ಮಗಳಾಗಲಿ ಹಾ, ಎಲ್ಲ. ಅಂದರೆ ಅದರ ಅರ್ಥ ಏನಂದರೆ, ಕಲಿಬೇಕಾದದ್ದು ಎಲ್ಲರೂ ಕೆಟ್ಟವರಲ್ಲ ಅನ್ನೋದು ಅವರು ನೋಡಿದಾಗ ಗೊತ್ತಾಗುತ್ತೆ. ಹೌದು ಹೌದು ಗುರುಜಿ. ಹಾಗಾಗಿ ಸಂಬಂಧಿಕರ ಮೇಲೆ, ನಿಮ್ಮ ಜನಗಳ ಮೇಲೆ, ನಿಮ್ಮವರ ಮೇಲೆ ತಪ್ಪು ಅಭಿಪ್ರಾಯ ಬೇಡ. ಯಾಕಂದರೆ ಎಲ್ಲರೂ ಬರಬೇಕು ಅಂತೇನಿಲ್ಲ. ಯಾಕಂದರೆ ಒಂದು ಮರ ಇಲ್ಲ ಗುರುಜಿ, ಅವರು ನಮ್ಗೆ ಕಾಳಜಿ ತೋರಿಸ್ತಿದ್ರೆ ಹೋಗ್ಲಿ, ಆದ್ರೆ ನಮ್ ಬೆನ್ನಿಂದೆ ಮಾತಾಡ್ಕೊಂಡೇ ಇದ್ರೆ ಸಾಕು ನಮ್ಗೆ ಚೆನ್ನಾಗಿ. ಯಾಕದು ಅದು ಕಟ್ಕೊಂಡು ಏನಾಗ್ಬೇಕಿದೆ? ಆಯ್ತವ ನಿಮ್ ಬೆನ್ನಿನ ಹೌದು ಗುರುಜಿ, ಅದು ಕಿವಿಗ್ ಬಿದ್ದಾಗ ಅಯ್ಯೋ. ನೀನ್ ಹೇಗಿರ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ಹಿಂದೆ ಅವ್ರು ನಿನ್ನ ಬಗ್ಗೆ ಹೊಗಳುಕೊಂಡೇ ಬಂದ್ರು ಅಂದ್ಕೊ, ಪಡ್ಕೊಂಡಿದ್ದೇನು? ಯಾವತ್ತು ನಿನ್ನ ಹಿಂದೆ ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂದ್ರೆ ಕಳ್ಕೊಂಡಿದ್ದೇನು ಇಲ್ಲ ಅನ್ನೋದು ಸತ್ಯ. ಅಂದ್ರೆ ನನ್ಗೆ ಸಂಕಟ ಆಗುತ್ತೆ ಗುರುಜಿ, ನೀವು ಈ ತರ ಸಿಟಿಯಲ್ಲಿ ಈ ತರ ಮಾತಾಡ್ತಾರಲ್ಲ, ನೋಡ್ರಿ ಇದ್ರೆ ಹೋಗ್ಲಿ ನಿಮ್ಗೆ. ಆಗಬಾರ್ದು. ಅಷ್ಟು ಗಟ್ಟಿ ಆಗದೆ ಹೋದ್ರೆ ಆಗ ನೋಡಿದ್ರೆ ನಿನ್ನ ಜೀವನದಲ್ಲಿ ಇದಿನ್ನೂ ಶುರುನವಾ? ಹೌದು ಗುರುಜಿ. ಇನ್ನೂ ನೋಡ್ಬೇಕಾದ ತುಂಬ ಇದೆ. ಮಕ್ಕಳು ಬದುಕು ನಾಳೆ ಏನೋ ಚಿಕ್ಕ ಪುಟ್ಟ ವ್ಯತ್ಯಾಸಗಳಾಗ್ತವೆ. ಬಿಸಿ ರಕ್ತ, ಕೆಲವೊಂದು ಘಟನೆಗಳು ನಡೀತವೆ. ಇನ್ನು ಸೊಸೆ ಬರಬೇಕು. ಇಲ್ಲ, ಹಿಂಗೆ ಆಗಬಾರ್ದು. ಇದಿನ್ನು ಆಗ ನೋಡಿದ್ರೆ ನಿಮ್ಮ ಗಂಡನ ಸಾವನ್ನ ಅದು ಬಹಳ ದೊಡ್ಡ ವಿಚಾರ. ಅದೊಂದು ಬದಿಗಿಟ್ರೆ ಈ ಸಂಬಂಧಿಕರ ವರ್ತನೆ ಅಂತ ಏನು ಹೇಳ್ತಿದೆಯಲ್ಲವ, ಇದಿನ್ನೂ ಆರಂಭ. ಹೌದು ಗುರುಜಿ. ನೀವು ಈಗ ಇದನ್ನ ಹೇಗೆ ನೋಡ್ಬೇಕಂದ್ರೆ, ಅಯ್ಯೋ ಈ ಗಂಡ ತೀರು ಹೋದ ಕಾಲದಲ್ಲಿ ಅಥವಾ ಗಂಡ ಇದ್ದ ಕಾಲದಲ್ಲಿ ನಾವು ದುಡಿಬೇಕು, ನಾವು ತಿನ್ನಬೇಕು, ನಮ್ಮ ಮನೆ ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು ನಾವು ಚೆನ್ನಾಗಿರ್ಬೇಕು. ಇಷ್ಟು ಬಿಟ್ಟರೆ ಮನೆ ಹೊಸ್ಲಿಂದ ಆಚೆ
ನನ್ನ ಬಗ್ಗೆ ಇವ್ರೇನು ಮಾತಾಡ್ಕೊಂಡ್ರು ಅವ್ರೇನು ಮಾತಾಡ್ಕೊಂಡ್ರು ಇವೆಲ್ಲ ಈ ಪುರುಸೊತ್ತಿದ್ದವರು ಕೆಲಸ ಹೌದು ಮಾಡ್ಕೊಂಡು ಗುರುಜಿ, ಟೈಮ್ ಕೂತ್ಕೊಳ್ತಾರೆ. ಪಾಸ್ಗೆ ನಿಮಗೀಗ ಮಾತಾಡ್ತಾರೆ. ಹೌದು, ನಿಮ್ಗೀಗ ಕೈ ತುಂಬ ಕೆಲಸ ಇದೆ. ಭಗವಂತ ಹೌದು ಗುರುಜಿ. ಅಷ್ಟು ಇಷ್ಟು ಒಳ್ಳೆ ಮಕ್ಳನ್ನ ಕೊಟ್ಟು ಒಂದಿಬ್ರು ಮೂವರು ಒಳ್ಳೆ ನಿಮ್ಮ ಸುತ್ತಮುತ್ತ ಇರೋ ಕೆಲವರಾದರೂ ನಿಮ್ಮ ಕಡೆ ಕರುಣೆಯಿಂದ ಸಹಾಯ ಮಾಡೋರಿದ್ದಾರೆ. ಅದು ಹೌದು ನಿಮ್ಮ ಗುರುಜಿ. ಮೈದ್ನ ಇರ್ಬೋದು ಅಥವಾ ನಿಮ್ಮ ಭಾವನ ಮಗಳಿರ್ಬೋದು. ಸೊ ಹ್ಮ್. ಹಾಗಾಗಿ ನಿಮ್ಮ ಬಗ್ಗೆ ಕಾಳಜಿ ತೋರ್ತಿರೋರ ಬಗ್ಗೆ ಹೆಚ್ಚು ಪ್ರೀತಿ ಸ್ಮರಣೆ ಮಾಡಿ, ಅದನ್ನು ಬಿಟ್ಟು ಹಿಂದ್ಗಡೆ ಮಾತಾಡ್ಕೊಂಡು ಓಡಾಡ್ತಿರೋರ ಬಗ್ಗೆ ಅವ್ರಿನ್ನೂ 1000 ಮಾತಾಡ್ಕೊಳ್ಳಿ, ಬ್ಯಾನರ್ ಓಡಿಸ್ಲಿ ನೀವು ಸರಿ ಇಲ್ಲ ಅಂತ. ಆದರೆ ಭಗವಂತನಿಗೆ ಗೊತ್ತು, ನಿಮಗೆ ಗೊತ್ತು. ಹೌದು ಗುರುಜಿ. ಬೇಡವಾ? ಯಾಕಂದರೆ ನಿಮ್ಮ ಗಂಡ ಇವನ್ನೆಲ್ಲ ಯೋಚನೆ ಮಾಡಿ ಬೇಡದೇ ಇರೋ ತಲೆಗೆ ತಗೊಂಡು ಏನಾಯಿತು ಅಂತ ನಿನಗೂ ಗೊತ್ತು. ಅದು ಹೌದು ಗುರುಜಿ. ಪಾಠನವಾ? ಕಣ್ಮುಂದಿರೋ ಪಾಠ ಅದು. ಇವ್ರು ಹಿಂಗಂದ್ಬಿಟ್ರು ಹಂಗಂದ್ ಈಗ ನಿಮ್ಮ ಗಂಡನನ್ನ ಈ ಸ್ಥಿತಿಗೆ ಒಂದು ಅರ್ಧ ಪಾಲಾದರೂ ಆತನ ಟೆನ್ಷನ್ ಮನಸ್ಥಿತಿ ಕಾರಣ ಅಂತ ನಿನಗೆ ಗೊತ್ತಲ್ಲ. ಹೌದು ಹೌದು ಗುರುಜಿ. ಹಂಗೆ ನೀವು ಕೂಡ ಅಯ್ಯೋ ಗಂಡ ಟೆನ್ಷನ್ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ಕೊಂಡ್ರಲ್ಲ, ಆದರೆ ಅವರು ಯಾರ ಬಗ್ಗೆ ಟೆನ್ಷನ್ ಮಾಡ್ಕೊಂಡ್ರು ಅವರೆಲ್ಲ ನೆಮ್ಮದಿಯಾಗಿ ಅವರೇ ಟೆನ್ಷನ್ ಮಾಡ್ಕೊಂಡವ್ರು ಯಾಕೆ ಹಿಂಗಾದ್ರು? ಪಾಠ ಅಲ್ವೇ ಇದು ಜೀವನಕ್ಕೆ? ಹಾಗಾಗಿ ಇಷ್ಟೇ ನಾವು ಹೇಳೋದು, ನಿನ್ನ ಬಗ್ಗೆ ಹೊಗಳದವ್ರಿಗೆ ಥ್ಯಾಂಕ್ಸ್ ಅಂತ. ಅಂದ್ರೆ ಏನಂದ್ರೆ ಗುರುಜಿ, ಅವ್ರು ನೋಡ್ದಿರಾ ಮಾಡ್ದಿರಾ ಸ್ವಲ್ಪ 100% ಅಲ್ಲಿ 1% ನೋಡ್ಬಿಟ್ಟು ಅಯ್ಯೋ ನೋಡ್ಬಿಟ್ವಲ್ಲ, ಅವ್ರು ನಮ್ಗೇನ್ ಕೇಳಲ್ಲ ಮಾಡಲ್ಲ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹಿಂದೆ ಮಾತಾಡ್ಕೊಳ್ತಾರೆ ಗುರುಜಿ. ಅದಕ್ಕೆ ಅದೆಲ್ಲ ನೋಡಿ ಈ ತರ ಅಂತ ಬೇಜಾರಾಗುತ್ತೆ ನಂಗೆ ಅಷ್ಟೇ. ನೋಡಿಲ್ಲ ಮಾಡಿಲ್ಲ ಎಲ್ಲ ಯಾಕಂದ್ರೆ ಬದುಕು ಗಂಡನನ್ನ ಕಳ್ಕೊಂಡು ಸಡನ್ನಾಗಿ ಈ ರೀತಿ ಸ್ವಲ್ಪ ಕಗ್ಗತ್ತಲಿಗೆ ಬಂದು ನಿಂತಾಗ ಸುತ್ತ ಇರುವವರ ಬೆಂಬಲದ ಮಾತುಗಳು ನಮ್ಮ ಮನಸ್ಸಿಗೆ ಬೇಕು ಅಂತ ಅನಿಸುತ್ತೆ. ಬಟ್ ಏನು ಮಾಡ್ತೀರಿ, ಈ ಬದುಕು ಈ ಪ್ರಯಾಣ ಒಬ್ಬಂಟಿಯಾಗಿ ಸಾಗಬೇಕಾದದ್ದು. ಆದರೂ ಮಕ್ಕಳು ಮರಿ ಕೆಲವು ಸಂಬಂಧಿಕರು ಜೊತೆ ಇದ್ದಂತೆ ಅನ್ನಿಸ್ತಾರೆ. ಆ ಗಂಡ ಹೋಗ್ಬೇಕಾದ್ರೆ ಯಾರಿಗೆ ವೈಭತಿನ ಕಣೆ ಅಂತ ಹೇಳಿದ್ರು, ಬರ್ತಿನ ಕಣ್ ಮಗನಿ ಅಂತ ಹೇಳಿದ್ರು. ಬದುಕು ಜವರಾಯನ ಕರೆ ಬಂದಾಗ ತಡಿ ನಾನು ಹೆಂಡ್ತಿಗೆ ಹೇಳ್ತೀನಿ ಮಕ್ಳಿಗೆ ಹೇಳ್ತೀನಿ, ಇಲ್ಲ ತಾಯಿ. ಅಂದರೆ ಬದುಕು ಅಷ್ಟು ವಿಚಿತ್ರ. ನಾವು ಯಾಕೆ ಇವನ್ನೆಲ್ಲ ಇವ್ರು ಹಂಗಂದ್ರು ಅವ್ರು ಹಿಂಗಂದ್ರು? ನೋಡವಾ, ನಿನ್ನ ನಡತೆ, ನಿನ್ನ ಮಕ್ಕಳ ನಡತೆ, ನಿನ್ನ ದುಡಿಮೆ ಇವೆಲ್ಲ ಶುದ್ಧ ದಾರಿಲಿದ್ದಾವೆ ಅಂದರೆ ನೀನು ಯಾರನ್ನು ಹೇಳಿ ಕೇಳಿ ಮಾಡಬೇಕಿಲ್ಲ. ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ 1000 ಸರಿ ಯೋಚನೆ ಮಾಡು. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾರ ಅಪ್ಪಣೆನೂ ಬೇಕಿಲ್ಲ. ನಿನ್ನ ಜೀವನ ಇನ್ನು 5 ಮನೆ ಮಾಡ್ತೀಯೋ 10 ಮನೆ ಮಾಡ್ತೀಯೋ, ಮನೇಲಿ ಸುಮ್ಮ ಕೂತ್ಕೊಳ್ತೀಯೋ, ಗಂಜಿ ಕುಡಿತೀಯೋ. ಮಕ್ಕಳಿಗೆ ಗಂಜಿ ಕುಡಿಯೋಗಳಿಗೆ ಬಂದರೂ ಹೇಗೆ ಬದುಕಬೇಕು ಅಂತ ಕಲಿಸಬೇಕು. ಅಪ್ಪ ದೇವ್ರ ದಯೆಯಿಂದ ಮೃಷ್ಟಾನ್ನ ತಿನ್ನೋ ಗಳಿಗೆ ಬಂದರೂ ಅಹಂಕಾರ ಇಲ್ದಂಗೆ ಬದುಕಬೇಕರಪ್ಪ ಅಂತ ಕೊಡುವುದು. ಮತ್ತೆ ನಮ್ಮ ಬಗ್ಗೆ ಈಗ ಯಾರ್ಯಾರು ಮಾತಾಡ್ತಾರಲ್ಲಪ್ಪ, ನಿಮ್ಮ ಕಿವಿಗೆ ಬಿದ್ದರೂ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಬರೋದು ಕಲಿಬೇಕು. ನಮ್ಮಪ್ಪ ಹಿಂಗೆ ಹೋಗಿದ್ಕೆ ನಮ್ಮನ್ನ ಹಿಂಗಂತವ್ರೆ ಅಂತ ನೀನು ಕೂಗಾಡಂಗಿಲ್ಲ. ನಿನ್ನ ಕೆಲಸದ ಮೂಲಕ ನೀನು ಉತ್ತರ ಕೊಡು ಹೊರತು ಬಾಯಿ ಮೂಲಕ ಉತ್ತರ ಕೊಡೋ ಸ್ಥಿತಿಲಿ ನಾವಿಲ್ಲ ಈಗ. 4 ಜನ ಮುಂದೆ ಚೆನ್ನಾಗಿ ಬದುಕ್ಬೇಕು, ನಾವು ಬದುಕಿ ತೋರಿಸ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ನೀವೇ ಹೇಳುದಲ್ವಾ, ಅಯ್ಯೋ ನನ್ ಕಿವಿಗೆ ಬೀಳುತ್ತೆ ಸರ್. ಹೌದು ಬಿಟ್ಟಾಗ ಬೇಜಾರಾಯ್ತು ಅಂತ ಸುಮ್ನೆ ಬಿಟ್ಟೆ. ಕೇಳಕ್ಕೂ ಆಗಲ್ಲ, ಇದ್ ಮಾಡಕ್ಕೂ ಆಗಲ್ಲ. ಪರಿಸ್ಥಿತಿ ಚೆನ್ನಾಗೂ ಇಲ್ಲ ಇವಾಗ. ಯಾಕಂದ್ರೆ ನೋಡವ, ಪರಿಸ್ಥಿತಿ ಚೆನ್ನಾಗಿ ಇರ್ಲಿ ಇಲ್ಲದೆ ಇರ್ಲಿ, ಯಾವ ಜನರು ನಿನ್ನ ಬೆನ್ನ ಹಿಂದೆ ತಪ್ಪಾಗಿ ಮಾತಾಡ್ಕೊಳ್ತಾರೆ ಅವರು ಎಂದೂ ಕೂಡ ನಿನ್ನ ಕಣ್ಣ ಮುಂದೆ ಏನು ತುಂಬ ಒಳ್ಳೆ ಮಾತುಗಳನ್ನಾಡಿ ಬೆನ್ನ ಹಿಂದೆ ನಿನ್ನ ಬಗ್ಗೆ ಅಪಪ್ರಚಾರ ಮಾಡುವ ಯಾವ ಜನರನ್ನು ನಿನ್ನ ಗಮನಕ್ಕೆ ಬರುತ್ತೋ ಅವತ್ತಿಂದ ಅವರನ್ನು ಮಾತಾಡಿಸಬಾರ್ದು ಅಂತಲ್ಲ, ಆದರೆ ಅವ್ರ ಮೇಲೆ ನಂಬಿಕೆ ಇಡಬಾರ್ದು, ಅವರಿಂದ ಏನು ನಿರೀಕ್ಷೆ ಮಾಡಬಾರ್ದು. ಮಾತಾಡಿಸಿ, ಸಿಕ್ಕಿದಾಗ ಚೆನ್ನಾಗಿದ್ದೀರಾ ಮಾತಾಡ್ತೀನಿ ಗುರುಜಿ, ನಮ್ ಜೊತೆ ಚೆನ್ನಾಗಿ ಇರ್ತಾರೆ, ಮಾತಾಡ್ತೀನಿ, ಗೊತ್ತಾಗುತ್ತೆ, ಸುಮ್ನೆ ಆಗ್ಬಿಡ್ತೀನಿ ಅಷ್ಟೇ. ಹಿಂದೇನ್ ಮಾತಾಡ್ತವ್ರಿ ಅಂತ ತಿಳ್ಕೊಳ್ಳುವಷ್ಟು ಪುರುಸೊತ್ತು ನಿನ್ನ ಜೀವನದಲ್ಲಿ ಇರಬಾರ್ದು. ಬಿಸಿ ಇರಬೇಕು ಜೀವನ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ. ಆದರೆ ಟೆನ್ಷನ್ ತಗೊಂಡು ಬೇಡವಾ ಅದೆಲ್ಲ. ಈಗ ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ನಮ್ಮೆಲ್ಲರದು ಒಂದೊಂದು ಹೊಟ್ಟೆಪಾಡು. ಆದರೆ ಈ ನಡುವೆ ಜನ ಹಿಂಗಂದ್ರು ಹಂಗಂದ್ರು ನೋಡುವ ಸರಳವಾದ ಜೀವನ. ಅಂದ್ರೆ ಯಾವಾಗಾದ್ರೂ ಕಿವಿಗ್ ಬಿದ್ದಾಗ ನಮ್ಗೆ ಮನ್ಸಿಗೆ ಹಂಗ ಆಗುತ್ತೆ. ಆಗದಂಗ ನೋಡ್ ಅಂದ್ರೆ ಅನ್ಲಿ ಬಿಡು, ತೊಂದ್ರೆ ಅಂತ ಸೀತೆಗೆ ಬಿಡ್ಲಿಲ್ಲ, ಅಂತ ರಾಮನ್ಗೆ ಬಿಡ್ಲಿಲ್ಲ, ಅಂತ ಕೃಷ್ಣನ್ನೇ ಕಳ್ಳ ಅಂದ್ರು. ಸೀತೆನೇ ರಾವಣನ ಬಳಿ ಇದ್ದು ಬಂದವಳು, ಹೆಂಗೋ ಏನೋ ಅವಳು ಶುದ್ಧವಾಗ ಅವಳೋ ಇಲ್ವೋ ಅಂತ ಸೀತೆಗೂ ಅಂದ್ರು. ಅಯ್ಯೋ ರಾಮನ ಬಳಿ ಇದ್ದವಳನ್ನ ಎಂಡ್ರನ್ನ ಅದು ಹೆಂಗ್ ಕರ್ಕೊಂಡ ರಾಮ ಅಂತ ರಾಮನ್ಗೂ ಅಂದ್ರು. ಅಂದ್ರೆ ಕಳಂಕಗಳು ಅಪವಾದಗಳು ಯಾರನ್ನು ಬಿಟ್ಟಿದ್ದಿಲ್ಲ.
ಹೌದು. ನಿಜವಾಗಿಯೂ ಬಾಳಿ ಬದುಕಿ ನೆಮ್ಮದಿಯಾಗಿ ಹೋಗುವ ಮನುಷ್ಯ ಹೆಂಗೆ ಯೋಚನೆ ಮಾಡ್ತಾನೆ ಅಂದರೆ, ಹೀಗೆ ತಪ್ಪಿಲ್ಲದೆ ತಮ್ಮ ಮೇಲೆ ಬಂದ ಕಳಂಕಗಳು, ಅಪವಾದಗಳು, ಅಪಪ್ರಚಾರಗಳು, ಹಿಂದೊಂದು ಮುಂದೊಂದು ಮಾತಾಡೋ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು, ಗೋವಿಂದ ನಾರಾಯಣ ಮನೆ ದೇವರೇ ನೀನೇ ನೋಡ್ಕೊಳ್ಳಪ್ಪ, ನನಗೆ ಒಳ್ಳೆ ಕಡೆ ಹೋಗೋ ಬುದ್ಧಿ ಕೊಟ್ಟಿದ್ದೀನಿ, ನಾನು ಒಳ್ಳೆ ಕಡೆ ಹೋಗ್ತೀನಿ. ಯಾಕಂದರೆ ಈ ಕಡೆ ಸಗಣಿ ಇದೆ, ಈ ಕಡೆ ಜೇನುತುಪ್ಪ ಇದೆ, ಅಥವಾ ಈ ಕಡೆ ಹೊಲಸಿದೆ, ಈ ಕಡೆ ಜೇನುತುಪ್ಪ ಇದೆ, ನಿನಗೆ ಯಾವುದು ಬೇಕು ಆಯ್ಕೆ ಮಾಡ್ಕೊ ಅಂತ ದೇವರು ನಿನ್ನ ಕಿವಿ ಹತ್ರ ಗನ್ ಹಿಡ್ಕೊಂಡು ನಿಂತಿಲ್ಲ. ನಿನಗೆ ದೇವರು ಸಂಪೂರ್ಣ ಅವಕಾಶ ಕೊಟ್ಟಿದ್ದಾನೆ. ಬೈಯೋರ ಬಗ್ಗೆ ಯೋಚನೆ ಮಾಡ್ತೀಯೋ ಇಲ್ಲ ನಿನಗೆ ಸಹಾಯ ಮಾಡ್ತಿರೋರ ಕಡೆ ನೀನು ಗಮನ ಕೊಡ್ತೀಯೋ, ಇವೆರಡೂ ಅವಕಾಶ ನಿನಗಿದೆ. ಆದರೆ ಅಯ್ಯೋ ನಮ್ಮನ್ನು ಯಾಕೆ ಹಿಂಗೆ ಅಂತಾರೆ ಸರ್, ನಮಗೆ ಬೇಜಾರಾಗುತ್ತೆ ಸರ್ ಅನ್ನೋರು ಅವರು ಈ ಸಗಣಿ ಬಗ್ಗೆ ಹೊಲಸು ಬಗ್ಗೆ ಯೋಚನೆ ಮಾಡ್ಕೊಂಡು ಅವರು ರೋಗಿಷ್ಠರಾಗ್ಬಿಡ್ತಾರೆ. ಅಯ್ಯೋ ಬಿಡಿ ಸರ್, ನಮಗೆ ದೇವರು ಇನ್ನೊಂದು ಅವಕಾಶ ಕೊಟ್ಟಾನೆ, ಒಳ್ಳೇದ ಕಡೆನೂ ನೋಡ್ಬೋದು, ನಾವು ಒಳ್ಳೆ ಕಡೆ ನೋಡ್ತೀವಿ ಸರ್, ಅವರ ಪಾಡಿಗೆ ಅವ್ರು ಆಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಂದರೆ ನಿಮ್ಮ ಆಯ್ಕೆ ಏನಿರಬೇಕು, ಹೊಲಸೋ ಅಥವಾ ಆ ಕಡೆ ಜೇನುತುಪ್ಪವೋ, ದೇವ್ರು ನಿಮ್ಗೆ ಅದಕ್ಕೆ ನಾವು ಜೇನು ನೊಣದ ಹಾಗೆ ಬದುಕಬೇಕು. ಸಗಣಿ ಅದೇನು ನೋಡುವ, ಸಗಣಿ ಮೇಲೆ ಕೂರೋದೇನು, ನೊಣನೋ ಜೇನು ಹುಳನೋ? ಜೇನು ಹುಳು ಹೂವಿನ ಮೇಲೆ ಕೂರುತ್ತೆ, ನೊಣ ಹೊಲಸು ಮೇಲೆ ಕೂರುತ್ತೆ. ನೀವು ಜೇನು ನೊಣ ಆದ್ರೆ ಹೂವಿನಲ್ಲಿರೋ ಮಕರಂದನ್ನು ಹೀರಿ ನಿಮ್ಮ ಜೀವನ ಜೇನುತುಪ್ಪ ಆಗುತ್ತೆ. ಜೀವನ ಹಾಗೇನವ, ಊರು ಅಂದ್ರೆ 4 ಜನ ಕೆಟ್ಟದ್ ಮಾತಾಡೋ ಇರ್ತಾರೆ, ಒಳ್ಳೇದ್ ಮಾತಾಡೋ ಇರ್ತಾರೆ. ಆ ಒಳ್ಳೆಯವರು ಅನ್ನೋರು ಇದ್ದಾರಲ್ಲ, ಅವ್ರು ಹೂ ತರ. ನೀವು ಜೇನು ನೊಣ ಆದ್ರೆ ಹೂ ಮೇಲೆ ಕೂರ್ತೀರ, ಎಲ್ಲ ನೊಣ ಬರೀ ನೊಣ ಆದ್ರೆ ಹೊಲಸು ಮೇಲೆ ಕೂರ್ತೀರ. ಅವಾಗ ಜೀವನ ಹಾಳು, ಆರೋಗ್ಯ ಹಾಳು. ಸೊ ಹಾಗಾಗಿ ನಿನ್ನ ಮಕ್ಕಳು ನಿನ್ನ ಪಾಲಿನ ಭಾಗ್ಯ, ನಿನ್ನ ಪಾಲಿಗೆ ಅವರೇ ಆಸ್ತಿ. ಯಾಕಂದ್ರೆ ಆ ಮಗ ಈ 19 ವರ್ಷದಲ್ಲಿ ಇದೆಲ್ಲ ನನ್ನ ಪ್ರಕಾರ ಈ ಚಿಕ್ಕ ವಯಸ್ಸಲ್ಲಿ ಆತನ ಮುಂದೆ ಒಂದೇನೋ ಆಫೀಸ್, ಚಿಕ್ಕದು ಒಂದು ಆಫೀಸ್ ಇದೆ, ಅಲ್ಲಿ ಹೋಗಿರ್ತಾನೆ. ಈ ಟ್ರೈನಿಂಗ್ ಆಗಿದೆ, 1-2 ತಿಂಗಳಿಂದ 1,000 ತಗೊಂಡ್ಬರ್ತಾ ಇದ್ದಾನೆ ಗುರುಜಿ. ಕಾಲೇಜ್ ಫೀಸ್ಗೆ ಆಗುತ್ತೆ. 10 ಆಗ್ಲಿ 5 ಆಗ್ಲಿ 3 ಆಗ್ಲಿ ನಾನು ಹೋಗ್ಬೇಕು ಕೆಲ್ಸಕ್ಕೆ, ನಮ್ಮ ಅಮ್ಮಂಗೆ ಸಹಾಯ ಆಗುತ್ತೆ ಅನ್ನೋ ಬುದ್ಧಿ ಬಂದಿದೆಯಲ್ಲ, ಅದು ನಿಜವಾದ ಗೆಲುವು. ಸಂಬಳ ಮುಂದೆ ಬರುತ್ತೆ, 1,00,000 ದುಡಿತಾರೆ, 7,000 ದುಡಿತಾರೆ, 50,000, ಅದೆಲ್ಲ ಮುಂದಿದ್ದಿದ್ದೆ. ಆದರೆ ಮೊದಲು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮನೆಯ ಪರಿಸ್ಥಿತಿಯನ್ನು ಅರಿತು ನಡೆಯುವ ಮಕ್ಕಳು ಸಿಕ್ಬಿಟ್ರೆ ಅದು ಭೂಲೋಕದ ಸ್ವರ್ಗ. ನೀನು ಹಂಗಾರ ಹೋಗು, ನೀನು ಗಂಡಸ ಹತ್ರ ನಾನೇನು ಮಾಡಲಿ, ನಾವೊಂದು ಬೈಕ್ ಓಡಿಸ್ಬೇಕಷ್ಟೇ, ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ ಅಂತಿದ್ರೆ ನಿನ್ನ ಕತೆ ಏನು? ಅಂತ ಮಕ್ಕಳು ನೋಡಿದೀನವ ನಾನು. ನಾವು ಕನ್ನಡ ನೋಡಿದೀವಿ ಗುರುಜಿ, ನಾನು ಅನ್ಕೊಳ್ಳೋದು. ನಿನ್ ತಾಳಿನಾದ್ರೂ ಮಾರಿ ನಂಗೆ ಬೈಕ್ ಓಡಿಸು ಅನ್ನೋ ಮಕ್ಕಳು. ಹೌದು ಗುರುಜಿ. ಕುಡಿಯಕ್ಕೆ 200 ರೂಪಾಯಿ ಕೊಡ್ಲಿಲ್ಲ ಅಂತ ಕೊಳ್ಳಲ್ಲಿರೋ ಅಮ್ಮನ ತಾಳಿ ಕಿತ್ಕೊಂಡು ಹೋಗಿ ಅಡ ಇಡ್ತೀನಿ ಅನ್ನೋ ಮಕ್ಕಳು. ಹೌದು ಗುರುಜಿ. ಅಂತ ಕಾಲದಲ್ಲಿ ಕಷ್ಟ ಅರ್ಥ ಮಾಡ್ಕೋತಾರೆ ಅಷ್ಟೇ. ಅದ್ರ ಮುಂದೆ ದೇವ್ರೆ ಇನ್ನೂ 1000 ಜನ 1000 ಮಾತಾಡ್ಲಿ, ದೇವರು ಮಕ್ಕಳನ್ನ ಹಿಂಗ್ ಕೊಟ್ಟಿದ್ದಾನಲ್ಲ, ಅದು ಒಂದಕ್ಕೂ ನೀನ್ ಸದಾ ನಗ್ತಾ ಬದುಕಬೇಕು. ಅಷ್ಟು ಮಾಡ್ತಾಯಿ ಇರ್ಲವ ಗಂಡ. ಮಗಳು ಅದೇ ಹೇಳೋದು, ಅವ್ರು ಇವ್ರ ಮಾತ್ ಕಿವಿಗೆ ಹಾಕೋಬೇಡ, ಕುಗ್ಗೋಗ್ತೀಯಾ, ಚಿಕ್ಕಪ್ಪಂಗ ಆರೋಗ್ಯ ಕೆಟ್ಟೋಯ್ತು, ನಿನ್ಗೂ ಆರೋಗ್ಯ ಕೆಟ್ಟೋದ್ರೆ ನಿನ್ ಮಕ್ಕಳನ್ನ ಯಾರು ನೋಡ್ತಾರೆ, ನಾವಿದೀವಿ, ನಾವ್ ನೋಡ್ಕೋತೀವಿ, ನೀವ್ ಏನಕ್ಕೆ ಯೋಚನೆ ಮಾಡ್ತೀಯ? ಯಾರಿಗೆ? ಈ ನಮ್ ಬಾವನ್ ಮಗಳು ಹೇಳೋದ್ ನನಗೆ, ನೀನೇನಕ್ಕೆ ಯೋಚನೆ ಮಾಡ್ತೀಯ, ಅವ್ರು ಮಾತಾಡಿ ಕಿವಿಗೆ ಹಾಕೊಂಡ್ ಕುಗ್ಗೋಗ್ತೀಯ, ಸುಮ್ನೀರು, ಬಿಟ್ಟ ಮಾಡಬಾರ್ದವ, ಹಂಗೆಲ್ಲ ಮಾಡಬಾರ್ದು. ಈಗ ನೋಡಿ ಪಾಪ, ಈ ಕತೆ ಹಂಚಿಕೊಳ್ಳೋ ಮೂಲಕ ಸಮಾಜದಲ್ಲಿ ಅಂತ ಎಷ್ಟೋ ಹೆಣ್ಣು ಮಕ್ಕಳು ಗಂಡನ್ ಕಳ್ಕೊಂಡು, ಗಂಡ ಇಲ್ದೆ ಒಂಟಿಯಾಗಿ ಬದುಕುತ್ತಿದ್ದಾರೆ ಅಂತ. ನನ್ಗೆ ನನ್ ಮಕ್ಳು ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋರ್ಗು ಚೆನ್ನಾಗ್ ಆರೋಗ್ಯ ಒಂದ್ ಸ್ವಲ್ಪ ಕೊಟ್ಬಿಟ್ರೆ, ದುಡ್ದು ಅವ್ರಿಗೇನೋ ಒಂದ್ ಎಜುಕೇಶನ್ ಕೊಡ್ಬೇಕು ಅಂತ ನನ್ಗೊಂದು ತಾಯಿ. ಆ ಮಕ್ಕಳುಗಳು ಇವೆಲ್ಲ ನೋಡಿ ಅವ್ರವ್ರ ಬದುಕನ್ನು ರೂಪಿಸಿಕೊಳ್ಳುವ ಶಕ್ತಿ, ಮತ್ತೆ ಅವನ್ನೆಲ್ಲ 4 ಕಾಲ ಚೆನ್ನಾಗಿದ್ದು ಬದುಕುವ, ಅವ್ರ ಜೊತೆ ಬಾಳಿ ಬದುಕುವ ಯೋಗ ನಿನಗೂ ಸಿಗಲಿ. ಬಟ್ ಏನಂದರೆ, ಮಕ್ಕಳುಗಳು ತಾಯಂದಿರಿಗೆ ಮನೆ ಕಷ್ಟ ಅರ್ಥ ಮಾಡ್ಕೊಂಡು ಬದುಕೋರು ಆಗ್ಬಿಟ್ರೆ ಅದು ತಾಯಿ ತಂದೆಗೆ ಬಹಳ ದೊಡ್ಡ ನೆಮ್ಮದಿ. ಅಂತಹ ಕಥೆಯನ್ನು ನೀನು ಹಂಚ್ಕೊಳ್ಳೋ ಮೂಲಕ ಎಷ್ಟೋ ಹೆಣ್ಮಕ್ಳಿಗೆ ಮಕ್ಕಳ ಮೇಲೆ, ಯಾಕಂದ್ರೆ ಆ ಮಕ್ಕಳಿಗೋಸ್ಕರ ಪ್ರಾಣ ಹಿಡ್ಕೊಂಡು ಕೂತಿರ್ತಾವ ಅವು. ಎಲ್ಲ ಮುಗಿದು ಹೋಯ್ತು ಅನ್ನೋ ಸಮಯದಲ್ಲಿ ಮಕ್ಕಳು ದೀಪದ ಹಾಗೆ ಬೆಳಗುತ್ತಾರೆ. ಆ ದೀಪದಲ್ಲಿ ತಾಯಂದಿರು ಜೀವನ ಮಾಡ್ತಾರೆ. ಇರಲಿ, ಅಂತ ಮಕ್ಕಳು ನಿಮಗೆ ಸಿಕ್ಕಿದ್ದಾರೆ. ಅದಕ್ಕೆ ಭಗವಂತನಿಗೆ ಸದಾ ಕೃತಜ್ಞತೆ ಹೇಳು. ಅದನ್ನು ಮೀರಿ ಒಳ್ಳೆ ಬುದ್ಧಿ ವಿದ್ಯೆ ಕೊಟ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಳ್ಳೋ ತರ ಒಳ್ಳೆ ಮನಸ್ಸು ಎಲ್ಲ ಒಳ್ಳೇದಾಗುತ್ತವ. ನೀನು ನಿನ್ನ ಕೈಲಾದಷ್ಟು ಮಾಡು, ತುಂಬ ಸ್ಟ್ರೆಸ್ ತಗೊಳ್ಬೇಡ. ಅಯ್ಯೋ ಮಕ್ಕಳು ಬದುಕು ನಾಳೆ ಹಂಗೆ ಹಿಂಗೆ
ಇಲ್ಲ ತಾಯಿ, ಹೇಗೆ ನೀವು ಈ ಸಾವನ್ನು ನಿರೀಕ್ಷೆ ಮಾಡಿರ್ಲಿಲ್ವೋ ಹಾಗೆ ಮಕ್ಕಳ ಬದುಕಲ್ಲಿ ಹೌದು ನಾಳೆ ಏನೋ ಗುರುಜಿ, ಒಬ್ಬ ಹೌದು. ಒಂದು ಅದ್ಭುತವಾದದ್ದು. ದಿನ ಮೈ ಹುಷಾರಿಲ್ಲ ಅಂದ್ರೆ ನಾನು ಊರ್ಗೂ ನಾನ್ ತವ್ರ ಮನೆಗೆ ಹೋಗಿ ಎಷ್ಟೋ ವರ್ಷ ಆಗಿತ್ತು ಗುರುಜಿ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಿದ್ದೆ. ಇವ್ರಿಗೆ ಯಾವಾಗ ಮೈ ಹುಷಾರಿಲ್ಲ ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ ಗುರುಜಿ. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಸಾವು ಹೇಗೆ ನಿಮ್ಮ ಪ್ಲ್ಯಾನ್ ಇಲ್ದಂಗೆ ಸಡನ್ನಾಗಿ ಆಗೋಯ್ತೋ ಹಾಗೆ ಈ ಮಕ್ಕಳ ಉದ್ಧಾರವೂ ಕೂಡ, ಅಯ್ಯೋ ಮಕ್ಕಳು ನಾಳೆ ಹಿಂಗೆ ಆಗ್ಬಿಡ್ತಾರೆ, ಅಯ್ಯೋ ನಾಳೆ ನಾನೇನಾದರೂ ನೋಡಲೇ ಹೊಡೆದೆ ನಮ್ಮ ಮಕ್ಳ ಕತೆ ಏನು, ನನ್ನ ಮಕ್ಕಳ ಭವಿಷ್ಯ ಏನು. ಇಲ್ಲವಾ, ಎಲ್ಲವೂ ಅನಿರೀಕ್ಷಿತ. ಇಲ್ಲಿ ಯಶಸ್ಸು ಆಗ್ಬೋದು, ಗೆಲುವು ಆಗ್ಬೋದು, ಸಾವಾಗ್ಬೋದು, ಹುಟ್ಟಾಗ್ಬೋದು, ಎಲ್ಲವೂ ನಮ್ಮ ಇಚ್ಛೆಯಂತೆ ಅಲ್ಲ. ಏನೋ ಒಂದು ಅಡಗಿರುತ್ತೆ. ಬಟ್ ನಮ್ಮ ಪ್ರಯತ್ನವನ್ನಂತೂ ನಾವು ನೆಟ್ಟಿಗೆ ಸರಿಯಾದ ದಾರಿಯಲ್ಲಿ ಮಾಡಬೇಕು. ಅನಾವಶ್ಯಕವಾದ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ದೆ ಹೋದರೆ ಸಾಕು, ನೆಮ್ಮದಿ ತಾನಾಗಿ ಬರುತ್ತೆ. ಆ ನೆಮ್ಮದಿ ನಿನ್ನದಾಗಲವಾ, ನಿನ್ನ ಮಕ್ಕಳು ನಿನಗೆ ವರವಾಗಲಿ, ನಿನ್ನ ಪಾಲಿಗೆ ಬೆಳಕಾಗಲಿ. ನಿನ್ನ ಎಲ್ಲ ಇವತ್ತಿನ ಶ್ರಮ ಕೊರ್ಗಿ ಇದ್ ಮಾಡೋ ವರ ಕೊಟ್ಬಿಟ್ಟಿದ್ದಾನೆ ಗುರುಜಿ. ಏನ್ ಮಾಡೋದು? ಏನಿಲ್ಲ. ಎಲ್ಲರ ಬದುಕಲ್ಲೂ ಯಾವುದೋ ಒಂದು ರೀತಿಯಲ್ಲ ಕೊರಗು ಇದ್ದದ್ದೇ. ಆದರೆ ಅದನ್ನು ಮೀರುವ ಪ್ರಯತ್ನ ನಮ್ಮಿಂದನೇ ಆಗಬೇಕು. ಯಾರು ಬಂದು ಕಣ್ಣೀರು ಒರೆಸಲ್ಲವ. ಕಣ್ಣೀರು ಒರೆಸ್ಕೋ, ಮಕ್ಳ ಕಡೆ ಗಮನ ಕೊಡು, ಆರೋಗ್ಯ ನೋಡ್ಕೋ. ಗಂಡ ಒಂಚೂರು ಬೇಗ ಹೋಗ್ಯಾರೆ, ನಾವು ಎಲ್ಲ ಒಂಚೂರು ಲೇಟಾಗಿ ಹೋಗೋದೇ ಹೌದು. ಆದರೆ ಹೋಗುವ ಮುನ್ನ ವಿಧಿ ಆಟದ ಮುಂದೆ ನಾವೆಲ್ಲ ಪಾತ್ರಧಾರಿಗಳವ. ಕೂಗಾಡಿ ಪ್ರತಿಭಟನೆ ಮಾಡಲಿಕ್ಕೆ ಇದು ಯಾವುದೋ ಸರ್ಕಾರದ ಯೋಜನೆ ಅಲ್ಲ, ಅದು ವಿಧಿಯ ಯೋಜನೆ. ಅದಕ್ಕೆ ನಾವು ಶರಣ ಆಗಬೇಕು. ಮುಂದೆ ಆಗಬೇಕಾದ ಕೆಲಸದ ಕಡೆ ಗಮನ ಕೊಡಬೇಕು. ಇರಲಿ, ನಿನ್ನ ಬದುಕಿಗೆ ಒಳ್ಳೇದಾಗಲಿ. ಆಗಿರೋದ್ರ ಬಗ್ಗೆ ಕೊರಗೋದು ಬೇಡ. ಮುಂದೆ ಆಗಬೇಕಾದ ಕೆಲಸಗಳ ಬಗ್ಗೆ ನೋಡು. ದೇವ್ರು ನಿನ್ನ ಚೆನ್ನಾಗಿಡ್ಲವ. ಶುಭವಾಗ್ಲಿ ತಾಯಿ. ಯಾವಾಗಾದ್ರೂ ಬೇಜಾರಾದ ಕರೆ ಮಾಡು, ಮಾತಾಡು. ತುಂಬಾ ನನ್ಗೆ ಜನವರಿಯಲ್ಲಿ ಯಾವ್ದಾದ್ರು ನೋಡ್ಬೇಕು ಅದು ಇದು ಅಂತ ನೋಡಿದಾಗ ನಿನ್ ಸ್ಟೋರಿ ಸಿಕ್ತು ಗುರುಜಿ ನನ್ಗೆ. ಅವಾಗ ನೋಡ್ತಾ ಅಡ್ಗೆ ಮಾಡ್ಕೊಂಡು ನಾನ್ ಕೆಲ್ಸದ ಮನೆಯಲ್ಲೂ ನಿಮ್ ಸ್ಟೋರಿ ಕೇಳ್ಕೊಂಡೆ ಕೆಲ್ಸ ಮಾಡೋದು. ಅದು ಇದು ಈ ತರ ಮಾಡಿ ನಾನ್ ಟ್ರೈ ಮಾಡ್ಬೇಕು, ಮಾತಾಡ್ಬೇಕು ಅಂತ ಒಂದ್ ಇದ್ ಬಂದ್ಬಿಟ್ಟಿತ್ತು. ಆಗ್ಲಿ ತಾಯಿ, ಎಲ್ಲವೂ ಶುಭಶಕುನ ಅಂದ್ಕೋ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಆರೋಗ್ಯದ ಹೌದು ಗುರುಜಿ. ಅವರು ಅದೇ ಅವಾಗ ನನ್ಗೆ ಜನವರಿಯಲ್ಲಿ ನೀನ್ ಆ ತರ ಇರ್ಬೇಕು, ಈ ತರ ಇರ್ಬೇಕು, ಆ ಶಾಸ್ತ್ರ ಮಾಡ್ಬೇಕು, ಈ ಶಾಸ್ತ್ರ ಮಾಡ್ಬೇಕು ಅಂದಾಗ ಸಿಕ್ಕಿದ್ದೆ ನಿಮ್ದು ಈ ಸ್ಟೋರಿ. ಅವಾಗ ಕೇಳಿದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಆಗುತ್ತೆ ನನ್ಗೆ ಅಂತ ಅವಾಗ್ಲಿಂದ ನೀವು ನೋಡ್ತೀನಿ ಗುರುಜಿ, ಕೇಳ್ತೀನಿ. ಬಹಳ ಖುಷಿ ಆಯ್ತವ. ಆ ಸಮಯದಲ್ಲಿ ನನ್ನ ಮಾತುಗಳು ನಿನ್ನ ಒಂಚೂರು ಧೈರ್ಯ ಕೊಟ್ಟಿದ್ದಾವೆ ಅಂದ್ರೆ ನನಗೆ ಬಹಳ ಖುಷಿ. ಗುರುಜಿ ಈ ತರನೇ ಇರ್ಬೇಕು. ಜನ ಹೇಳ್ತಾರೆ ಗುರುಜಿ ಅದು ತೆಗಿ ಇದು ತೆಗಿ ಅಂತ, ನಂಗೆ ತಡ್ಕೊಳಕ್ಕೆ ಆಗಲ್ಲ ಗುರುಜಿ ಆ ಮಾತು ಕೇಳ್ತಾ ಇದ್ರು. ಆವಾಗ ಈ ತರ ನೋಡ್ತಾ ಇದ್ದಾಗ ನಿಮ್ದು ಕಥೆಗಳು ಕೇಳಿ ಈ ತರ ಇರ್ಲಿ ತಾಯಿ, ಯಾವಾಗಲೂ ನೀವು ಸುಮಂಗಲೇನೆ. ನಿಮ್ಮ ಹೃದಯದಲ್ಲಿ ಗಂಡನಿಗೆ ದೊಡ್ಡ ಸ್ಥಾನ ಇರಬೇಕಾದ್ರೆ ಹೊರಗಿನ ಯಾವುದು ಜನರ ಮಾತುಗಳಿಂದ ನೀವು ಏನು ವಿಧವೆ ಅಲ್ಲ, ನೀವು ಸುಮಂಗಲಿನೇ. ನಿಮ್ಮ ಜೀವನದಲ್ಲಿ ಹೋಗ್ಬಿಟ್ಟಿದೆ ಗುರುಜಿ. ನೀನ್ ಹಿಂಗೆ ಇರ್ಬೇಕು ಅಂದ್ರೆ ಸ್ಟ್ರಿಕ್ಟ್ ಆಗಿ ಏನಿಲ್ಲ, ಆದ್ರೆ ಹೇಳ್ತಾರಲ್ಲ ಗುರುಜಿ ಆತರ ತೆಗಿಬೇಕು ಅನ್ನೋತ್ತೇನು ಮಾಡ್ಲಿಕ್ಕಲ್ಲ, ಮೊದ್ಲಿಂದ ಬಂದ್ಬಿಟ್ಟಿದೆ. ಆದ್ರೆ ಇವತ್ತಿಗೆ ನಾವು ಹೆಣ್ಣು ಮಕ್ಕಳಿಗೆ ಆ ವಿಚಾರದಲ್ಲಿ ಜ್ಞಾನ ಕೊಡಬೇಕು. ಜಗತ್ತು ನಿಮ್ಮ ಮೇಲೆ ಹಾಕುವ ಒತ್ತಡದಿಂದ ಗಂಡ ಸತ್ತಿದ್ದೊಂದು ನೋವು ಆದರೆ ಇವ್ರದೊಂದು ನೋವು. ಅದೆಲ್ಲದರಿಂದ ಅಷ್ಟೇ. ಅದಕ್ಕೆ ಈ ಥರದ ವಿಚಾರಗಳು ಕೇಳ್ತಾ ಜಗತ್ತನ್ನೇ ಮರ್ತು ಬಿಡಬೇಕು. ನೀವಾಯ್ತು, ನಿನ್ನ ಕೆಲಸ ಆಯ್ತು, ನಿನ್ನ ಮಕ್ಕಳಾಯ್ತು, ನಿನ್ನ ಆರೋಗ್ಯ ಆಯಿತು, ಅವ್ರ ಜೊತೆ ಚೆನ್ನಾಗಿರೋದಾಯ್ತು, ಕೃಷ್ಣ ಹರೇ ಗೋವಿಂದ ಅಂದ್ಕೊಂಡು ಸುಮ್ಮನೆ ಹೊರಗಡೆದು ಏನೋ ಹೇಳಕ್ಕೆ ಬಂದರೂ ಕೂಡ ಬನ್ನಿ ಊಟ ಮಾಡ್ತೀರಾ, ಒಳ್ಳೇದು, ಸಂತೋಷ, ಹೋಗಿ ಬನ್ನಿ, ಮಾತಾಡ್ಲಿಕ್ಕೆ ಬಿಡಬಾರ್ದು. ಹಂಗೂ ಮಾತಾಡಿದ್ರೆ ಅದು ಹೃದಯ ಕಿಳಿದಂಗೆ ನೋಡ್ಕೊಳ್ಬೇಕು. ಇಷ್ಟಂತೂ ಜಾಲ್ರೆಯನ್ನು ಕಿವಿಗೆ ಹಾಯ್ಕೊಳ್ಬೇಕು. ಹೇಗೆ ನಾವು ಪೆಟ್ಟಿಗೆ ಬೀಗ ಹಾಕ್ತೀವಿ, ಓಪನ್ ಮಾಡ್ತೀವಿ, ಹಾಗೆ ಕಿವಿಗೂ ಒಂದು ಬೀಗ, ಅದು ಹೊರಗಡೆ ಕಾಣದೇ ಇರ್ಬೋದು, ಆದರೆ ನಮಗೆ ನಾವು ಫಿಲ್ಟರ್ ಹಾಕಬೇಕು. ಹೇಳಿದ ಮಾತುಗಳನ್ನೆಲ್ಲ ಹೃದಯಕ್ಕೆ ತಗೊಳ್ಳೋದಾದ್ರೆ ಹೃದಯ ತಿಪ್ಪೆ ಗುಂಡಿ ಆಗ್ಬಿಡುತ್ತೆ. ಆತರ ಇರಕ್ಕೂ ಆಗಲ್ಲ. ಹೆಂಗೋ ನಮ್ಗೆ ಒಂಥರ ನಾಡ್ತಾ ಇರುತ್ತೆ ನಮ್ಗೆ. ಆತರ ಇರ್ಬೇಕು ಅನ್ಕೋತೀವಿ, ಎಷ್ಟೋ ಟ್ರೈ ಮಾಡ್ತೀವಿ, ಯಾವ್ದೋ ಒಂದ್ ಕಡೆ ಇದಾಗುತ್ತೆ. ಕಲ್ಲು ಹಾಕ್ತೀಯ, ಡೋಂಟ್ ವರಿ, ಆರಂಭ ಅಲ್ವೇ, ಅದಕ್ಕೆ ಹಂಗ ಅನ್ಸುತ್ತೆ ಅಷ್ಟೇ. ಇರ್ಲವಾ, ಡೋಂಟ್ ವರಿ, ನಾವ್ ಇದ್ದೀವಿ. ನಿಂಗೆ ಅಂತದ್ದೇನೇ ದುಃಖ ಇದ್ರು ಕರೆ ಮಾಡಿ ಮಾತಾಡವ. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ಗೋವಿಂದ ಪಾಪ ಗಂಡ ಒಂಚೂರು ಆರೋಗ್ಯ ತಪ್ಪಿದ್ರೆ ನನಗೆ ಸಹಿಸೋಕ್ಕಾಗಲ್ಲ ಅನ್ನೋ ಈ ಇಂಥ ಹೆಣ್ಣು ಮಕ್ಕಳಿಗೆ ದೇವರು ಅನ್ಯಾಯ ಮಾಡಿಬಿಡ್ತಾನೆ ನೋಡಿ.
ದೇವ್ರು ಅನ್ಯಾಯ ಮಾಡ್ದ ಅಂತ ಹೇಳಲಿಕ್ಕೆ ಆಗಲ್ಲ, ಆದರೆ ಆಡು ಭಾಷೆಯಲ್ಲಿ ಹೇಳಿದೆ. ಆದರೆ ನೋಡಿ ಹಿಂಗಾಗುತ್ತೆ. ಅಯ್ಯೋ ಗಂಡ ಸತ್ರ ಸಾಯ್ತಾನ ಬಾ, ಗಂಡ ಹೆಂಗಾರ ಹಾಳಾಗೋಗ್ಲಿ, ನಾನು ಚೆನ್ನಾಗಿದ್ರೆ ಸಾಕು ಅನ್ನೋ ಎಷ್ಟೋ ಹೆಣ್ಮಕ್ಳಿಗೆ ಅದೇನು ಗಂಡನ ಪಾಪು ಏನೋ, ಗಂಡ ಚೆನ್ನಾಗೇ ಇರ್ತಾನೆ, ಅವ್ರಿಗೇನೋ ಆಗಲಿ ಅಂತಲ್ಲ, ಬಟ್ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋರಿಗೆ ಈ ಥರ. ಏನು ನೋಡಿ ವಿಧಿಯ ವಿಚಿತ್ರ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಸುಮ್ಮನೆ ಕೇಳಬೇಕಷ್ಟೆ. ಒಳ್ಳೇದಾಗ್ಲವಾ? ನನಗೆ ಬಹಳ ಖುಷಿ ಆಯಿತು ನಿಮ್ಮ ಮಕ್ಕಳ ಬಗ್ಗೆ, ಮತ್ತು ನಿಮ್ಮ ಭಾವನ ಮಗಳು ಅಂತ ಹೇಳಿದ್ರಲ್ಲ, ಆ ತಾಯಿಗೆ ಒಳ್ಳೇದಾಗಬೇಕು. ನಿಜವಾಗಿಯೂ ಕಷ್ಟದಲ್ಲಿರೋರಿಗೆ ಜೊತೆಯಾಗಿ ನಿಂತು ಅವ್ರಿಗೆ ಒಂಚೂರು ಧೈರ್ಯ ಕೊಡೋದಿದೆಯಲ್ಲ, ಅದು ಭಾಳ ದೊಡ್ಡ ಪುಣ್ಯದ ಕೆಲಸ. ಒಳ್ಳೇದಾಗಲಿ, ಶುಭವಾಗ್ಲವ.